ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮದಾಚಾರ್ಯರು, ಅಚ್ಯುತ ಪ್ರಜ್ಞ ತೀರ್ಥರು ಹಾಗೂ ಜ್ಯೇಷ್ಠ ಯತಿಗಳು 3 ಜನ ಒಟ್ಟಿಗೆ ಇರುವಾಗ ಒಮ್ಮೆ ಎಲ್ಲರೂ ಸೇರಿಕೊಂಡು ವಿಷ್ಣುಮಂಗಲ ಅಂತ ಆ ವಿಷ್ಣುಮಂಗಲದಲ್ಲಿ ಒಬ್ಬರು ಭಿಕ್ಷೆಗೆ ಕರೀತಾರೆ. ಭಿಕ್ಷೆಗೆ ಕರೆದಾಗ ಸಮಗ್ರತೀರ್ಮಂಡಿತ ವಿಷ್ಣು ಮಂಗಲಂ ವಿಷ್ಣುಂ ಜಗನ್ಮಂಗಲಮಾನ ನಾಮ ಸಹ. ಅಲ್ಲಿರುವ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿ ಒಬ್ಬರ ಮನೆಗೆ ಭಿಕ್ಷೆಗೆ ಅಂತ ಹೋಗ್ತಾರೆ. ಅಲ್ಲಿ ಪೂಜೆ ಎಲ್ಲ ನಡೀತದಂತೆ. ಎಲ್ಲ ಸಂಸ್ಥಾನ ಪೂಜೆ ಎಲ್ಲ ಮುಗಿದ ಮೇಲೆ ಆಗ ಭಿಕ್ಷಾ ಸ್ವೀಕಾರವನ್ನು ಮಾಡಬೇಕು. ಭಿಕ್ಷಾ ಸ್ವೀಕಾರ ಮಾಡುವಂಥ ಕಾಲದಲ್ಲಿ ಬಹಳ ಅದ್ಭುತವಾಗಿ ಮಧ್ವಾಚಾರ್ಯರ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಎಲ್ಲಿಯಾದರೂ ಭಿಕ್ಷೆಗೆ ಅಂತ ಹೋದರೆ ಯಾರ ಮನೆಗೂ ಹೋಗೋದಿಲ್ಲ ಅಂತ ಹೇಳ್ತಿರ್ಲಿಲ್ಲ. ಕೆಲವರು ಇರ್ತಾರೆ, ನೀವು ಇಷ್ಟು ಭಿಕ್ಷೆ ಕಾಣಿಕೆ ಕೊಡ್ತೀರಿ, ಇಷ್ಟಿಷ್ಟು ನಡೀತದೆ ಅಂತಾದರೆ ಬರ್ತೀವಿ, ವರ್ಕೌಟ್ ಆಗೋದಾದ್ರೆ ಬರ್ತೀವಿ, ಇಲ್ದಿದ್ರಿಲ್ಲ ಅಂತ. ಮಧ್ವಾಚಾರ್ಯ ಹಾಗಲ್ಲ. ಯಾಕೆ ಅಂದರೆ ಏನೂ ಇಲ್ಲದೆ ಇರುವಂತಹ ವ್ಯಕ್ತಿಗೂ ಕೂಡ ನಾನು ಒಬ್ಬ ಸನ್ಯಾಸಿಗೆ ಭಿಕ್ಷೆ ಮಾಡಿಸಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡಿರ್ತಾರೆ. ಅದರಿಂದ ಸನ್ಯಾಸಿಗೆ ಭಿಕ್ಷೆ ಮಾಡಿಸಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡಂತ ವ್ಯಕ್ತಿ ಅವ್ರ ಮನೆಗೂ ಹೋಗಿ ಅವ್ರಿಗೂ ಅನುಗ್ರಹ ಮಾಡಬೇಕು. ದೊಡ್ಡ ದೊಡ್ಡ ಸಂಪತ್ತನ್ನು ಕೊಡುವವರು ಅಂಥವ್ರ ಮನೆಗೂ ಹೋಗಬೇಕು. ಹೀಗೆ ಎಲ್ಲರಿಗೂ ಅನುಗ್ರಹ ಮಾಡಬೇಕು ಅನ್ನೋ ಉದ್ದೇಶದಿಂದ ಶ್ರೀಮದ್ ಆಚಾರ್ಯರು ಕೆಲವು ಕಡೆಯಲ್ಲಿ ಏನು ಇಲ್ಲದೆ ಇರುವವ್ರ ಮನೆ ಅಂಥವ್ರ ಮನೆ ಭಿಕ್ಷೆಗೂ ಹೋಗ್ತಿದ್ರಂತೆ. ಅವ್ರು ಭಿಕ್ಷೆಗೆ ಹೋದ್ರೆ ಆಗ ಎಲ್ಲ ಸಾಮಾನ್ಯ ಏನಾಗುತ್ತೆ ಅಂದ್ರೆ, ಎಲ್ಲಾದ್ರೂ ಸ್ವಾಮಿಗಳು ಬಂದಿದ್ದಾರೆ ಅಂತಾದ್ರೆ, ಸ್ವಾಮಿಗಳು ಬಂದಿದ್ದಾರೆ ಊಟಕ್ಕೆ ಇರುತ್ತೆ ಹೋಗ್ಬಿಡೋಣ ಅಂತ ಹೋಗ್ಬಿಡ್ತಿರ್ತಾರೆ ಎಲ್ಲರೂ. ಅಲ್ಲಿ ಯಾರು ಮಾಡ್ತಾರೆ ಏನು ಕತೆ ಏನೂ ಗೊತ್ತಿರೋದಿಲ್ಲ, ಸುಮ್ಮನೆ ಹೋಗ್ಬಿಡ್ತಾರೆ ಅಷ್ಟೇ, ಹಾಕ್ತಾರೆ ಊಟಕ್ಕೆ ಹಾಕ್ತಾರೆ ಅಂತ. ಆದರೆ ಅಂಥ ಸಂದರ್ಭಗಳಲ್ಲಿ ಶ್ರೀಮದ್ ಆಚಾರ್ಯ ಏನು ಮಾಡ್ತಿದ್ರಂತೆ, ಸಣ್ಣ ಮನೆ ಆದರೆ 50 ಜನಕ್ಕೆ ಅಡಿಗೆ ಮಾಡಿರ್ತಾರೆ ಅವರು. ಆದ್ರೆ 50 ಜನಕ್ಕೆ ಅಡಿಗೆ ಮಾಡಿ 500 ಜನ ಹೋಗಿರ್ತಾರೆ ಊಟಕ್ಕೆ. ಏನ್ ಮಾಡಬೇಕು ಆ ಸಂದರ್ಭ? ಅದಕ್ಕೆ ಮಧ್ವಾಚಾರ್ಯ ಏನ್ ಮಾಡ್ತಿದ್ರಂತೆ, ಅವರ ಭಿಕ್ಷೆಯಲ್ಲೇನೆ ಬಹಳ ಅಲ್ಪ ಆಹಾರ ಸ್ವೀಕಾರ ಮಾಡ್ತಿದ್ರಂತೆ. ಆದ್ರೆ ಅವರು ಆಹಾರವನ್ನು ಸ್ವೀಕಾರ ಮಾಡಿದ್ರು ಅಂತಾದ್ರೆ, ಭಿಕ್ಷಾ ಸ್ವೀಕಾರ ಮಾಡಿದ್ರು ಅಂತಾದ್ರೆ 50 ಜನಕ್ಕೆ ಮಾಡಿದ ಅಡಿಗೆ ಎನ್ನುವಂಥದ್ದು 500 ಜನಕ್ಕೆ ಆಗ್ತಿತ್ತು. ಅಂಥ ವ್ಯವಸ್ಥೆ ಮಾಡಿಬಿಡ್ತಿದ್ರು. ಇನ್ ಕೆಲವು ಕಡೆಯಲ್ಲಿ ಬಹಳ ಶ್ರೀಮಂತರ ಮನೆಗೆ ಹೋದ್ರು ಅಂತಾದ್ರೆ ಅಲ್ಲಿ ಸ್ವಲ್ಪ 500 ಜನಕ್ಕೆ ಮಾಡಿದ್ದನ್ನು ಇವರು ಒಬ್ಬರೇ ತಗೊಳ್ತಿದ್ರಂತೆ, ಮತ್ತೆ ಎಕ್ಸ್ಟ್ರಾ ಮಾಡಿಸ್ರಿ ಅಂತ ಹೇಳ್ತಿದ್ರು. ಆ ರೀತಿ ಮಾಡೋದು. ಹೀಗೆ ಅಂದ್ರೆ ಅಂಥ ಸಾಮರ್ಥ್ಯ ಅವರು ಭಿಕ್ಷೆಯನ್ನು ಸ್ವೀಕಾರ ಮಾಡುವುದರಲ್ಲೂ ಕೂಡ ಅಂಥ ಸಾಮರ್ಥ್ಯ, ಇವರ ಸಾಮರ್ಥ್ಯ ಎಲ್ಲ ಕಡೆ ಗೊತ್ತಾಗಿತ್ತು. ಅದಕ್ಕೆ ಅಲ್ಲಿ ಮನೆಯಲ್ಲಿ ಭಿಕ್ಷೆ ಮಾಡಿಸಿದಂತ ಒಬ್ಬ ವ್ಯಕ್ತಿ ಬೇಕು ಅಂತಲೇನೆ ಅವರನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಭಿಕ್ಷೆಯನ್ನು ಸ್ವೀಕಾರ ಮಾಡಿದ್ದಾರೆ. ಎಲ್ಲಾ ಭಿಕ್ಷೆಯನ್ನು ಸ್ವೀಕಾರ ಮಾಡಿದ ಮೇಲೆ ಶ್ರೀಮದ್ ಆಚಾರ್ಯ ಇದರಲ್ಲಿ ಸುಮಾರು 200 ಈ ನೇಂದ್ರೆ ಬಾಳೆಹಣ್ಣು ಅಂತ ಸಿಗ್ತದೆ. ಆ ನೇಂದ್ರೆ ಬಾಳೆಹಣ್ಣನ್ನು ತಂದಿಟ್ಟಂತೆ, ಬಹಳ ದಪ್ಪ ಇರ್ತದೆ ಅದು, ಒಂದು ತಿಂದ್ರಲ್ಲಿ ಹೊಟ್ಟೆ ತುಂಬ ಹೋಗ್ತಿರ್ತದೆ. ಒಂದು 200 ಬಾಳೆಹಣ್ಣನ್ನು ತಂದಿಟ್ಟು, ಸ್ವಾಮಿ ಇದನ್ನು ಸ್ವೀಕಾರ ಮಾಡ್ರಿ ಅಂತ, ಇದನ್ನು ಸ್ವೀಕಾರ ಮಾಡ್ರಿ. ಏನು ಅವರ ಸಾಮರ್ಥ್ಯ! ಆ ಭಿಕ್ಷೆಯನ್ನು ಸ್ವೀಕಾರ ಮಾಡಿ ಹೊಟ್ಟೆ ತುಂಬ ಊಟವನ್ನು ಮಾಡಿ ಮತ್ತೆ 200 ಬಾಳೆಹಣ್ಣನ್ನು ಕೂಡ ತಿಂದು ಹಾಕಿದ್ರಂತೆ. ಪಕ್ಕದಲ್ಲೇ ಕೂತಿದ್ರು ಅಚ್ಯುತ ಪ್ರಜ್ಞರು ಮತ್ತು ಜ್ಯೇಷ್ಠ ಯತಿಗಳು. ಗಾಬರಿ ಹೊಡೆದ್ರಂತ ಅನ್ಸತ್ತೆ. ಅವ್ರು ಕೇಳಿದ್ರಂತೆ, ಸ್ವಾಮಿ ಏನಿದು ವಿಚಿತ್ರ, ಏನು ಹೊಟ್ಟೆಯಲ್ಲಿ ಏನಿದೆ ನಿಮಗೆ ಅಂತ ಕೇಳಿದ್ರಂತ ಅನ್ಸತ್ತೆ. ಏನು ಈ ಥರ ತಿಂತಿದ್ದೀರಲ್ಲ ಅಂತ. ಭಿಕ್ಷಾ ಪ್ರದಾತ್ರ ಪರೀಕ್ಷಿತು ಮುಹುಹು ಧತ್ತೆ ಪ್ರಭುಕ್ತೆ ಕದಲಿ ಫಲೋಚ್ಚಯೇ ಅನೇನ ನಿರ್ಯತ್ನಮವಾರ್ಯ ವಿಸ್ಮಯಃ ತಮಾರ್ಯವರ್ಯಂ ವಿಜನೇವ ತದ್ಗುರುಃ ಭಿಕ್ಷಾವಸಾನೆ ದ್ವಿಶತಾಧಿಕೈಃ ಫಲೈಃ ವ್ಯೂಢೈಃ ಪ್ರಭುಕ್ತೈಃ ಪರಿಪೂರಿತೆ ಪಿತೆ ತನೂದರೇ ನಾಸ್ತಿ ಗರಿಷ್ಠತಾ ಕಥಂ ಸುಚಿತ್ತ ಸತ್ಯಂ ವದತಾತ್ ಭವಾನಿತಿ. ಅಷ್ಟು ಸ್ವೀಕಾರ ಮಾಡಿದ್ರಲ್ಲ, ನಮಗೆ ಏನಿಲ್ಲ, ಬರೀ ಒಂದು ಸ್ವಲ್ಪ ಪಾಯಸ ಅದು ಇದು ಸ್ವೀಟ್ ಗೀಟ್ ಮಾಡಿದ್ರೆ ಒಂದಕ್ಕಿಂತ 4 ಜಾಸ್ತಿ ತಗೊಂಡ್ವಿ ಅಂದ್ರೆ ಸಾಕು, ಹೊಟ್ಟೆ ಮುಂದೆ ಬಂದ್ಬಿಡ್ತದೆ. ನಮ್ಗೆ ತಡ್ಕೊಳ್ಳಿಕ್ಕಾಗಲ್ಲ, ಅದು ಹೊಟ್ಟೆಯಲ್ಲೇ ಗೊತ್ತಾಗಿರ್ತದೆ. ಊಟ ಮಾಡೋಕ್ಕಿಂತ ಮೊದಲಿಂದ ಹೊಟ್ಟೆನೇ ಬೇರೆ ಇರ್ತದೆ, ಊಟ ಆದ್ಮೇಲೆ ಹೊಟ್ಟೆನೇ ಬೇರೆ ಆಗಿಬಿಡುತ್ತದೆ. ಆದರೆ ಇವರಿಗೆ ಮಾತ್ರ ಹೇಗೆ ಅಂತಂದ್ರೆ, ಅಷ್ಟು 200 ಬಾಳೆಹಣ್ಣು ತಿಂದಿದ್ದಾರೆ, ಅಷ್ಟು ತಿಂದರೂ ಕೂಡ ಹೊಟ್ಟೆಯಲ್ಲಿ ಒಂದು ಸ್ವಲ್ಪವೇ ಸ್ವಲ್ಪ ವ್ಯತ್ಯಾಸ ಏನೇನಿಲ್ಲ. ತನೂದರೇ ನಾಸ್ತಿ ಗರಿಷ್ಠತಾ ಕಥಂ
ಸುಚಿತ್ತ ಸತ್ಯಂ ವದತಾತ್ ಭವಾನಿತಿ. ಏನಿದೆ ರಹಸ್ಯ ಏನು ಅಂತ ಕೇಳ್ತಾರೆ ಅಚ್ಯುತ ಪ್ರೇಕ್ಷರು. ಅದನ್ನು ಕೇಳುವಾಗ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಸ್ವಾಮಿ ಏನಿಲ್ಲ, ಎಲ್ಲರ ಹೊಟ್ಟೆ ಒಳಗೂ ಕೂಡ ಒಂದು ಅಗ್ನಿ ಇರ್ತದೆ, ಜಾಠರಾಗ್ನಿ ಅಂತ ಹೇಳ್ತಾರೆ. ಆ ಜಾಠರಾಗ್ನಿ ಎನ್ನುವಂಥದ್ದು ಸಣ್ಣ ಕಿಡಿ ಇದ್ದಂತೆ ಇರ್ತದೆ. ಆದರೆ ನನ್ನ ಒಳಗಿರುವಂತ ಏನು ಅಗ್ನಿ ಇದೆ ಅದು ಕಿಡಿ ಅಲ್ಲ, ಅದು ಅಂಗುಷ್ಠ ಮಾತ್ರದಲ್ಲಿದೆ ಅಂತ ಹೇಳ್ತಾರೆ. ಅಂಗುಷ್ಠ ಮಾತ್ರ, ಜಗತ್ತನ್ನೇ ಸುಡುವ ಸಾಮರ್ಥ್ಯ ಅದಕ್ಕಿದೆ, ಎಲ್ಲವನ್ನು ಜೀರ್ಣ ಮಾಡುವ ಸಾಮರ್ಥ್ಯ ಅದಕ್ಕಿದೆ. ಅಂಗುಷ್ಠ ಮಾತ್ರ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತ ವೇದಸಂ ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ ವಿಶ್ವೇಶಚೇತಾ ಇತಿ ಸೋಬ್ರವೀತ್ತದಾ. ಹೀಗೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಇದನ್ನೇ ಯಾರಿಗಾದ್ರೂ ತುಂಬಾ ಹೊಟ್ಟೆ ನೋವು, ಒದ್ದಾಟ, ಏನೋ ಹಿಂಸೆ ಪಡ್ತಿದ್ದಾರೆ ಅಂತಾದ್ರೆ ಈ ಶ್ಲೋಕ ಪಾರಾಯಣ ಮಾಡ್ತಿರ್ಬೇಕು ಅನ್ಸುತ್ತೆ. ಈ ಶ್ಲೋಕ ಪಾರಾಯಣ ಮಾಡ್ತಾ ಇದ್ರೆ ಅದಷ್ಟೇ ಕದೇ ವಾಸಿ ಆಗ್ತದೆ ಅಂತ. ಅನೇಕ ರೋಗಗಳಿಗೆ ಪರಿಹಾರ ಎನ್ನುವಂತಹದ್ದು ಇದರಲ್ಲಿದೆ. ಹೀಗೆಲ್ಲ ಮಾಡಿ ಎಲ್ಲರನ್ನೂ ಕೂಡ ಹುಬ್ಬೇರಿಸುವಂತೆ ಮಾಡಿದ್ರಂತೆ ಶ್ರೀಮದ್ ಆಚಾರ್ಯರು. ಆಮೇಲೆ ಅಲ್ಲಿಂದ ಅವರು ಸಂಚಾರ ಕ್ರಮದಿಂದಾಗಿ ಈ ಕೇರಳ ಪ್ರಾಂತ್ಯದಲ್ಲಿ ಹೋಗುವಾಗ ಅಲ್ಲಿ ಪಯಸ್ವಿನಿ ನದಿ ಬರುತ್ತದೆ. ಆ ಪಯಸ್ವಿನಿ ನದಿ ತೀರಕ್ಕೆ ಬರ್ತಾರೆ. ಆ ಪಯಸ್ವಿನಿ ನದಿ ತೀರಕ್ಕೆ ಬಂದಾಗ ಅಲ್ಲಿ ತಮ್ಮ ಶಿಷ್ಯರೆಲ್ಲ ಜೊತೆಗಿದ್ದರು. ಆ ಶಿಷ್ಯರ ಜೊತೆಗೆಲ್ಲ ಹಂಚಿಕೊಂಡಿರುತ್ತೆ ವಿಷಯವನ್ನು. ಏನು ಅಂದ್ರೆ ಇಲ್ಲಿಯೇನೇ ಮುಂದೆ ದುರ್ಗಾದೇವಿಯರು ಅವತಾರ ಮಾಡಲಿಕ್ಕಿದ್ದಾರೆ. ಕಲಿಯುಗದಲ್ಲಿ ದುಷ್ಟರೆಲ್ಲರೂ ಕೂಡ ಜಾಸ್ತಿ ಆದಾಗ ಅವರ ದಮನ ಮಾಡಲಿಕ್ಕೆ ಅಂತ ದುರ್ಗೆ ಅವತಾರ ಮಾಡುತ್ತಾಳೆ. ಅವಳು ಅವತಾರ ಮಾಡುವಂತಹ ಸ್ಥಳ ಬೇರೆ ಯಾವುದಲ್ಲ, ಇದೇ ಸ್ಥಳ ಅಂತ ಅವರು ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಸ್ವಹೇಲಯ ಪಾತಿತ ಪಾರ್ಥಿವವ್ರಜಾಂ ದಿಶುದ್ಧಿದಾಂ ಕೇರಳ ಭೂಷಣಾಯಿತಾಂ ಪಯಸ್ವಿನೀಂ ಪ್ರೇಕ್ಷಪತಿ ದ್ವಿಜಾರ್ಜಿತಾಂ ಸಭಾವಿನೀಂ ಅಸ್ಮರದತ್ರ ಚಂಡಿಕಾಂ. ಭಾವಿನಿ ಮುಂದೆ ಬರತಕ್ಕಂಥ ಚಂಡಿಕೆಯನ್ನು ಅಲ್ಲೇ ಸ್ಮರಣೆ ಮಾಡಿ, ಹೀಗೆ ಸ್ಮರಣೆ ಮಾಡಿಕೊಂಡು ಹೊರಟರಂತೆ. ಅಲ್ಲಲ್ಲಿ ಇವರು ಉಪನ್ಯಾಸಗಳನ್ನು ಮಾಡ್ತಿದ್ರಂತೆ. ಆ ಉಪನ್ಯಾಸದಲ್ಲಿ ಏನು ವಿಷಯ ಅಂತ ಹೇಳಿದ್ರೆ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡ್ತಿದ್ರಂತೆ. ಅದು ಏನು ಅಂದ್ರೆ ಬ್ರಹ್ಮಸೂತ್ರಕ್ಕೆ ಆಗಿದ್ದ ಭಾಷ್ಯ ಇರೋದು ಅಂತ ಹೇಳಿದ್ರೆ ಆಗಿದ್ದದ್ದು ಅದ್ವೈತ ಭಾಷ್ಯ. ಆದ್ರೆ ಅದೆಲ್ಲ ತಪ್ಪು ಅಂತ ಹೇಳಿಕೊಂಡೇನೆ ಬೇರೆನೇ ಒಂದು ವ್ಯಾಖ್ಯಾನವನ್ನು ಮಾಡ್ತಿದ್ರಂತೆ ಶ್ರೀಮದ್ ಆಚಾರ್ಯ. ಇದು ಮಾಡ್ತಾ ಇದ್ದದ್ದನ್ನ ಅಲ್ಲಲ್ಲಿ ಎಲ್ರಿಗೂ ಗೊತ್ತಾಗಿತ್ತು ವಿಷಯ. ಈ ವಿಷಯ ಗೊತ್ತಾದಾಗ ಆಗ ಒಬ್ಬ ಕುದಿಪುಸ್ತೂರು ಅಂತ ಒಬ್ಬ, ಆಗಿನ ಕಾಲದಲ್ಲಿ ಅವನನ್ನ ದೊಡ್ಡ ಪಂಡಿತ ಅಂತ ಹೆಸರು, ಅವನಿಗೆ ದೊಡ್ಡ ಪಂಡಿತ ಅಂತ ಕುದಿಪುಸ್ತೂರು ಅಂತ ಅವನ ಹೆಸರು. ಆ ಕುದಿಪುಸ್ತೂರು ಅನ್ನುವಂತ ವ್ಯಕ್ತಿ ಏನ್ ಮಾಡಿದ್ದಂತೆ, ಇದ್ದಕ್ಕಿದ್ದಾಗೆ ಒಮ್ಮೆ ಶ್ರೀಮದ್ ಆಚಾರ್ಯರು ಆ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಏನಾಯ್ತಂತೆ, ಅದು ಸರಿಯಾಗಿ ರಾಮೇಶ್ವರದ ಕಡೆಗೆ ಹೋಗಬೇಕು ಅಂತ ಹೊರಟಿದ್ರಂತೆ. ಅವರು ಹೊರಟಿರಬೇಕಾದ್ರೆ ಇದ್ದಕ್ಕಿದ್ದಾಗಿ ಈ ಕುದಿಪುಸ್ತೂರು ಎದುರಿಗೆ ಬಂದಂತೆ. ಎದುರಿಗೆ ಬಂದ್ಬಿಟ್ಟು ಅವನು ಹೇಳಿದಂತೆ, ಏನು ನಾನು ಕೇಳ್ತಾ ಇದ್ದೀನಿ ನಿಮ್ಮ ಬಗ್ಗೆ ಎಲ್ಲ ಕಡೆಯಲ್ಲೂ ಕೂಡ ಬ್ರಹ್ಮಸೂತ್ರಗಳಿಗೆಲ್ಲ ನೀವೇ ನಿಮಗೆ ಬೇಕಾದಂತ ವ್ಯಾಖ್ಯಾನಗಳನ್ನು ಮಾಡ್ತಿದ್ದೀರಿ. ಏನ್ ನಿಮಗೆ ಬೇಕಾದ ಅರ್ಥಗಳನ್ನು ಹೇಳಲಿಕ್ಕೆ ನೀವೇನು ಭಾಷ್ಯ ಬರೆದಿದ್ದೀರಿ? ಹಾಗೆ ಹೇಳ್ತೀರಿ, ಭಾಷ್ಯ ಹೇಗಿದೆ ಹಾಗೆ ಅರ್ಥ ಹೇಳಬೇಕು ನೀವು, ಅದನ್ನು ಬಿಟ್ಟು ಬೇರೆನೇ ಅರ್ಥ ಹೇಳಿದ್ರೆ ಹಾಗೆ, ಈ ರೀತಿ ಎಲ್ಲ ಮಾಡಬಾರ್ದು ನೀವು ಅಂತ ಹೇಳಿದ್ರು. ಅಕಸ್ಮಾತ್ ಹೀಗೇನಾದ್ರೂ ಮಾಡಿದ್ರೆ ಸನ್ಯಾಸಿಗಳು ನೀವು ಭಿಕ್ಷಾ ಸ್ವೀಕಾರ ಮಾಡಬೇಕು ಅಂದ್ರೆ ದಂಡ ತೀರ್ಥ ಆಗಬೇಕು. ದಂಡ ತೀರ್ಥ ಇಲ್ಲದೇನೆ ನಿಮಗೆ ಭಿಕ್ಷೆ ಇಲ್ಲ, ತೀರ್ಥ ಇಲ್ಲ. ಹಾಗಾಗಿ ನೀವೇನಾದ್ರೂ ಇದೇ ರೀತಿ ವ್ಯಾಖ್ಯಾನವನ್ನು ಮುಂದುವರಿಸಿದ್ರಿ ಅಂತ ಆದ್ರೆ ನಿಮ್ ದಂಡ ಮುರಿದು ಬಿಡ್ತೀನಿ ನೋಡು ಅಂತಂದಂತೆ. ನಿಮ್ ದಂಡವೇ ಮುರಿದು ಹಾಕಿಬಿಡ್ತೀನಿ ಅಂತ ಮಧ್ವಾಚಾರ್ಯ ಹೆದರಿಸಿದಂತೆ ಈ ರೀತಿ. ಅಪ್ರಾಂಶುನುಪದಾದಿವಾಸಜಃ ಸಸಂಕರೋ ವೈರಿ ಪರಾಯಣ ಪುನಃ ಅಸೂಯಯೋ ಚೇತ್ರ ಮಹಾನತಿಕ್ರಮಃ ಸೂತ್ರಾರ್ಥವಾದೋ ಕೃತ ಭಾಷ್ಯಕೇಶ್ವಿಕಿ. ಆಗ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಅಲ್ಲ ನಾವು ಸೂತ್ರಗಳಿಗೆಲ್ಲ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇವೆ. ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡಬೇಕಾದ್ರೆ ಹೀಗೆ ಅಂತ ನಮ್ದೊಂದು ಅರ್ಥವನ್ನು ಹೇಳಬೇಕಾದ್ರೆ ಆ ಅರ್ಥ ಹೇಳುವ ತಿಳುವಳಿಕೆ ಇದ್ರೆ ಸಾಕು. ಅದಕ್ಕೆ ಭಾಷ್ಯನೇ ಯಾಕೆ ಬರೀಬೇಕು ಅಂತ ಕೇಳಿ, ಮುಂದೆ ಭಾಷ್ಯ ಬರೀತೀವಿ ಇಲ್ಲ ಅಂತಲ್ಲ, ಆದ್ರೆ ಅದಕ್ಕೆ ಭಾಷ್ಯನೇ ಯಾಕಬೇಕು, ನಮಗೆ ಅರ್ಥ ಆದ್ರೆ ಸಾಕದು. ನಮ್ಗೆ ಮೇಲ್ನೋಟಕ್ಕೆ ಅದನ್ನು ನೋಡುವಾಗ ಬ್ರಹ್ಮಸೂತ್ರವನ್ನು ನೋಡಿದಾಗ ಇದಕ್ಕೆ ಹೀಗೆ ಅರ್ಥ ಅಂತ ನಮ್ಗೆ ಹೇಳಲಿಕ್ಕೆ ಬಂದ್ರೆ ಆ ಸಾಮರ್ಥ್ಯ ಇದ್ರೆ ಸಾಕು. ಅದಕ್ಕೆ ಭಾಷ್ಯನೇ ಯಾಕೆ ಬರೀಬೇಕು ಅಂತ ಹೇಳ್ತಾರೆ. ಅದು ಇಲ್ಲೇನೂ ಕೂಡ ಅರ್ಥವನ್ನು ಹೇಳ್ಬೋದು, ಏನ್ ತಪ್ಪಿದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿಕೊಂಡು ಅವರಿಗೆ ಒಂದ್ಸರ್ತಿ ಸ್ವಲ್ಪ ಅವರು ಕೂಡ ಜೋರಾಗಿ ಮಾತನಾಡಿ ಕಳಿಸಿದ್ರಂತೆ. ಇಷ್ಟೆಲ್ಲ ಆಯ್ತು. ಆದ್ಮೇಲೆ ಶ್ರೀಮದ್ ಆಚಾರ್ಯ ಅಲ್ಲಿಂದ ಮುಂದಕ್ಕೆ ಹೋಗೋದಂತ ಕನ್ಯಾಕುಮಾರಿ ಕಡೆಗೆ, ರಾಮೇಶ್ವರದ ಕಡೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಅಲ್ಲಿ ವಿಶೇಷವಾಗಿ ಸಮುದ್ರದಲ್ಲಿ ಸ್ನಾನವನ್ನು ಮಾಡಿದ್ರಂತೆ ರಾಮೇಶ್ವರದಲ್ಲಿ.
ಅಲ್ಲಿಯೇನೇ ಚಾತುರ್ಮಾಸ್ಯಕ್ಕೆ ಕೂಡಬೇಕು ಅಂತ ಅಲ್ಲೇ ಚಾತುರ್ಮಾಸ್ಯಕ್ಕೂ ಕೂತ್ಕೊಂಡ್ರಂತೆ ಸ್ವಾಮಿಗಳ ಜೊತೆಗೆ. ಅಂದ್ರೆ ಅಚ್ಯುತ ಪ್ರಜ್ಞರು, ಜ್ಯೇಷ್ಠಯತಿಗಳು ಇವೆಲ್ಲ ಒಟ್ಟಿಗೆ ಚಾತುರ್ಮಾಸ್ಯಕ್ಕೆ ಕೂತ್ಕೊಂಡ್ರಂತೆ. ಸ್ನಾತ್ವಾತ್ರ ತೀರ್ಥೇಶ್ವಚಿರೇಣ ಕನ್ಯಕಾ ತೀರ್ಥೇ ಸುತೀರ್ಥೆ ಸುಖತೀರ್ಥ ಆಪ್ಲುತಃ ಸಮುದ್ರ ಸೇತೌ ಚ ನಿಮಜ್ಯ ವಿಷ್ಣವೇ ಶ್ರೀರಾಮನಾಥಾಯ ನಮಶ್ಚಕಾರ ಸಹ. ಅಲ್ಲಿ ರುದ್ರಾಂತರ್ಯಾಮಿಯಾಗಿರುವಂಥ ಭಗವಂತನಿಗೆ ನಮಸ್ಕಾರವನ್ನು ಮಾಡಿದ್ರಂತೆ. ಅಲ್ಲಿ ಚಾತುರ್ಮಾಸ್ಯವನ್ನು ಕಳೆದರು. ಆ ಚಾತುರ್ಮಾಸ್ಯವನ್ನ ಮುಗಿಸಿ ಅಲ್ಲೂ ಕೂಡ ಚಾತುರ್ಮಾಸ್ಯದಲ್ಲಿ ಇರುವಾಗಲೇ ಒಂದ್ಸರ್ತಿ ಸಮುದ್ರ ಸ್ನಾನ ಮಾಡಿಕೊಂಡು ಶ್ರೀಮದಾಚಾರ್ಯರು ಬರ್ತಾ ಇದ್ರಂತೆ. ಆಗ ಪುನಃ ಇನ್ನೊಂದು ಸರ್ತಿ ಆ ಕುದಿಪುಸ್ತೂರು ಎದುರಿಗೆ ಬಂದ್ಬಿಟ್ಟಂತೆ. ಕುದಿಪುಸ್ತೂರು ಆವತ್ತು ಅಂದಿದ್ದ ದಂಡ ಮುರಿತೀನಿ ಹಾಗೆ ಹೀಗೆ ಅಂತ. ಇವ್ರು ಸನ್ಯಾಸಿಗಳು ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ನದಿ ಸ್ನಾನಕ್ಕೆಲ್ಲ ದಂಡ ತಗೊಂಡು ಹೋಗ್ಬೇಕು. ಹಾಗೆ ಎಲ್ಲರೂ ದಂಡ ತೀರ್ಥ ಅಂತ ಪ್ರೋಕ್ಷಣೆ ಮಾಡ್ತಿರ್ತಾರೆ. ಹಾಗೆ ಆ ದಂಡ ತಗೊಂಡು ಹೋಗಿರ್ಬೇಕು. ಇವರು ದಂಡ ತಗೊಂಡೇ ಹೋಗಿದ್ರು. ದಂಡ ತಗೊಂಡು ಹೋದಾಗ ಆ ಸಂದರ್ಭದಲ್ಲಿ ಏನಾಯ್ತು, ಇವರು ಹೋದಲ್ಲಿ ಅವ್ರ ಎದುರಿಗೇನೆ ಕುದಿಪುಸ್ತೂರು ಬಂದನಂತೆ. ಆ ಕುದಿಪುಸ್ತೂರು ಬಂದು ಕೂಡ್ಲೇನೆ ಅವನ ಎದುರಿಗೇನೆ ಒಂದ್ಸರ್ತಿ ಆ ದಂಡವನ್ನು ಮುಂದಿಟ್ಟರಂತೆ ಶ್ರೀಮದ್ ಆಚಾರ್ಯರು ದಂಡವನ್ನು ಮುಂದಿಟ್ಟು ಏನೋ ಹೇಳಿದೆಯಲ್ಲ ಅವತ್ತಿನ ದಿವಸ, ನಾನು ಈ ರೀತಿ ಭಾಷ್ಯಕ್ಕೆ ಇದು ಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿದ್ರೆ ನಾನು ದಂಡ ಮುರಿತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಈ ದಂಡ ಮುಂದಿಟ್ಟಿದ್ದೀನಿ ನೋಡು ಅಂತ ಮುಂದಿಟ್ಟು ಅವನಿಗೆ ಹೇಳಿದ್ರಂತೆ, ಎಲ್ಲ ನೀನೇನೋ ದಂಡ ಮುರಿತೀನಿ ಅಂತ ಹೇಳಿದ್ದೆಲ್ಲ, ನಿನಗೆ ದಂಡ ಮುಂದಿಟ್ಟಿದ್ದೀನಿ, ಎಲ್ಲ ಷಂಡ ಮುರಿಯೋ ಈ ದಂಡ, ಇಲ್ಲದಿದ್ರೆ ನೀನು ಷಂಡ ಅಂತ ಜಗತ್ತಿಗೆ ಪ್ರಸಿದ್ಧ ಆಗ್ತೀನಿ ನೋಡು ಅಂತಂದ್ರಂತೆ. ಹೀಗೆ ಹೇಳುವಾಗ ಅವನಿಗೆ ಅವ್ರ ಕಣ್ಣು ಕೆಂಪು ಮಾಡಿಕೊಂಡು ಶ್ರೀಮದಾಚಾರ್ಯರು ಒಂದು ಸರ್ತಿ ಹೇಳುವಾಗ ಗಾಬರಿ ಆಗಿ ಅಲ್ಲಿಂದ ಓಡಿ ಹೋದಂತವನು. ಹೀಗೆ ತಮಾಮ್ರಜಂತಂ ಯತಿ ವೇಷಧಾರಿಣಂ ದಂಡಂ ಪ್ರಕಾಶೈಷ ಹಸನ್ನ ಭಾಷತ ಖಂಡೇತ ದಂಡೋ ಯದಿ ಚಂಡನತ್ವಯ ತ್ವಂ ಷಂಡಕೋ ಪಂಡಿತ ವಂದ್ಯವಾಗಿತಿ. ಎಲ್ಲ ಚಂಡ ಮುರಿಯೋ ದಂಡ, ಇಲ್ಲಿದ್ರೆ ನೀನ್ ಷಂಡ ಅಂದ್ರಂತ. ಈ ಮಾತು ಹೇಳುವಾಗ ಲಜ್ಜಾನತ ಸ್ವಾರ್ಥ ಮತಾರ್ಥ ಎನ್ನ ಸನ್ ಉಪೈಕ್ಷತಾಸೌ ದ್ವಿಜನಾಯಕೈಸ್ತದಾ. ಆಗ ಅವನಿಗೆ ಲಜ್ಜೆ ಆಗಿ ಅಲ್ಲಿಂದ ಹೊರಟೋದಂತೆ. ಆಮೇಲೆ ಅಲ್ಲಿ ರಾಮೇಶ್ವರದಲ್ಲಿ ಉವಾಸ ಮಾಸ ಅಂಶ್ಚತುರೋ ಮಹಾಮನಾಹ ಸಿಂಹೋ ಗುಹಾಂತೋಪಗತ ಶುನಾಮಿವ. ಅವರ ಹತ್ತಿರಕ್ಕೆ ಎಷ್ಟೋ ಜನ ಬರ್ತಿದ್ರಂತೆ, ಇವರನ್ನು ಏನಾದ್ರೂ ಮಾಡಬೇಕು ಅಂತ. ಏನ್ ಮಾಡ್ಲಿಕ್ಕೆ ಬಂದ್ರು ಕೂಡ ರಾಮೇಶ್ವರದಲ್ಲಿ, ಇಡೀ ರಾಮೇಶ್ವರದಲ್ಲಿ ಆ ಕಡೆಯಿಂದ ಈ ಕಡೆ ತನಕ ರಥಬೀದಿಯಲ್ಲಿ ಓಡಾಡ್ತಾ ಇದ್ರೆ ಎಲ್ಲವೂ ಕೂಡ ಹೇಗಿತ್ತು ಅಂತ ಹೇಳಿದ್ರೆ, ಇವರು ಬಂದವರೆಲ್ಲರೂ ಕೂಡ ಈ ಗ್ರಾಮ ಸಿಂಹಗಳು ಅಂತಿರ್ತಾವ, ಅಂದ್ರೆ ನಾಯಿಗಳು ಬೊಗಳುತ್ತಾ ಇದ್ರೆ ಸಿಂಹ ಏನಾದ್ರೂ ಹೆರುತ್ತದೇನು, ಗಂಭೀರವಾಗಿ ಹೋಗ್ತಾ ಇರ್ತದೆ. ಹಾಗೆ ಶ್ರೀಮದಾಚಾರ್ಯರು ಕೂಡ ಗಂಭೀರವಾಗಿ ಸಿಂಹೋ ಗುಹಾಂತೋಪಗತ ಶುನಾಮಿವ ಈ ರೀತಿ ಹೊರಟಿದ್ರು ಅಂತ ಹೇಳ್ತಾರೆ. ಈ ರೀತಿ ಮಾಡಿ ಚಾತುರ್ಮಾಸ್ಯವನ್ನು ಮುಗಿಸಿದ್ರು. ಚಾತುರ್ಮಾಸ್ಯ ಮುಗಿಸಿದ ಮೇಲೆ ಅವತ್ತೇನೆ ಏನ್ ಮಾಡಬೇಕು ಅಂದ್ರೆ, ಈ ಒಂದ್ಸರ್ತಿ ಇದನ್ನು ದಾಟಬೇಕು, ಆ ಊರನ್ನು ದಾಟಿ ಹೋಗಬೇಕು ಅಂತಿರ್ತದೆ. ಆ ಊರು ದಾಟಿ ಹೋಗಬೇಕು ಅಂತಿದ್ದಾಗ ಅದಕ್ಕೆ ಅಲ್ಲಿಂದ ಹೊರಟಂತೆ. ಎಲ್ಲಿಗೆ ಹೋದ್ರು ಅಂತ ಹೇಳಿದ್ರೆ, ಈ ಕಾವೇರಿ ತೀರದಲ್ಲಿರುವಂತ ಶ್ರೀರಂಗ ಅಂತೇನು ಕ್ಷೇತ್ರ ಇದೆ, ಆ ಶ್ರೀರಂಗ ಕ್ಷೇತ್ರಕ್ಕೆ ಹೋದ್ರಂತೆ. ಅಲ್ಲಿರುವ ಭಗವಂತನನ್ನ ನಮಸ್ಕಾರ ಮಾಡಿದ್ರು. ಒಂದ್ಸರ್ತಿ ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ ಅದನ್ನ. ಒಮ್ಮೆ ಆ ವರ್ಣನೆ ಕೇಳಿಬಿಟ್ರೆ ಸಾಕು, ಆ ಶ್ರೀರಂಗನಾಥನ ದರ್ಶನವೇ ಆಗಿಬಿಡ್ತದೆ ನಮಗೆ. ಅಂತ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ, ಅಷ್ಟು ಅದ್ಭುತವಾಗಿ. ಹಾಗೆ ಅವ್ರು ಹೇಳುತ್ತಾರೆ, ಹೇಗಿದ್ದಾನೆ ಭಗವಂತ ಅಂತ ಹೇಳಿದ್ರೆ, ಅಲ್ಲಿ ಕಾವೇರಿ ತೀರದಂದ್ರೆ ಕಾವೇರಿ ಮಧ್ಯದಲ್ಲಿದ್ದಾನಂತೆ. ಆ ಕಾವೇರಿ ಏನ್ ಮಾಡ್ತಾಳಂತೆ, ಅವಳು ಕಾವೇರಿಯ ನೀರು, ತಂಪಾದ ನೀರೇನಿದೆಯಲ್ಲ, ಆ ನೀರಿನ ಹಿಮದ ಕಣಗಳನ್ನೆಲ್ಲವನ್ನು ಕೂಡ ವಾಯು ಎತ್ತಿಕೊಂಡು ಬಂದು ಗಾಳಿ ರೂಪದಲ್ಲಿ ತಂದು ಅವನ ಮೈ ಮೇಲೆ ಹಾಕಿರ್ತಾನಂತೆ. ತಂಪಾಗ್ತಿರ್ತದಂತೆ. ಸಂತೋಷವಾಗಿ ಮೈಗೆಲ್ಲ ತಂಪು ಮಾಡಿಕೊಂಡು ಆನಂದದಿಂದ ಮಲಗಿರ್ತಾನಂತೆ. ಆ ಕವೇರನ ಕನ್ಯೆಯಾಗಿರುವಂತಹ ಕಾವೇರಿ ಸುತ್ತಲೂ ಹರಿತಿದ್ದಾಳಂತೆ. ಇದರ ಮಧ್ಯದಲ್ಲಿ ಶೇಷಶಾಹಿಯಾಗಿ ಶೃಂಗಾರಮಯನಾಗಿ ಭಗವಂತ ಮಲಗಿದ್ದಾನೆ ಅಂತ. ಅಂತಹ ಭಗವಂತನಿಗೆ, ಶ್ರೀರಂಗವಾಸನಾದಂಥ ಪರಮಾತ್ಮನಿಗೆ ನಮೋ ನಮಃ ಅಂತ ನಮಸ್ಕಾರವನ್ನು ಮಾಡ್ತಾರೆ. ಶೃಂಗಾರ ಸಿಂಧುಂ ಸಭುಜಂಗ ಚಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾ ಅಮಂದನೀರ್ದೇವಮವಂದತಾಗತಃ ಕವೇರ ಕನ್ಯಾ ಹಿಮವಾಯು ಸೇವಿತಂ. ಈ ರೀತಿ ಹಿಮವಾಯು ಸೇವಿತಂ ಇಂಥ ಭಗವಂತನಿಗೆ ನಮಸ್ಕಾರ ಮಾಡಿದರು. ಅಲ್ಲಿಂದ ಮುಂದೆ ಆಗಬೇಕಾದ್ರೆ ಭಗವಂತನ ದರ್ಶನಕ್ಕೆ ಅಂತ ಸಂಚಾರ ಕ್ರಮದಿಂದಾಗಿ
ಶ್ರೀಮುಷ್ಣ ಅನ್ನುವಂಥ ಕ್ಷೇತ್ರಕ್ಕೆ ಬರ್ತಾರೆ. ಶ್ರೀಮುಷ್ಣ ಕ್ಷೇತ್ರಕ್ಕೆ ರಾಯರು ಅನೇಕ ಬಾರಿ ಅಲ್ಲಿ ಹೋಗಿದ್ರು ಅಂತ ಉಲ್ಲೇಖ ಇದೆ ರಾಘವೇಂದ್ರ ವಿಜಯದಲ್ಲಿ. ಹಾಗೆ ಅಂತ ಶ್ರೀಮುಷ್ಣ ಅನ್ನುವಂಥ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿಂದ ಶ್ರೀಮುಷ್ಣ ಕ್ಷೇತ್ರಕ್ಕೆ ಬಂದು ಅಲ್ಲಿ ದುರ್ಗಾದೇವಿ, ರುದ್ರದೇವರು, ಸ್ಕಂದ ಇವರೆಲ್ಲರೂ ಇದ್ದಾರೆ. ಅವರ ಅಂತರ್ಯಾಮಿಯಾದಂಥ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿ ಅವರನ್ನು ಆರಾಧನೆ ಮಾಡಿಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಒಂದು ವಿಶೇಷ ಏನು ನಡೆಯಿತು ಅಂತ ಹೇಳಿದ್ರೆ, ಶ್ರೀಕೃಷ್ಣ ಕ್ಷೇತ್ರದಲ್ಲಿ ಇರುವಾಗ ಶ್ರೀಮದ್ ಆಚಾರ್ಯರು ಹೋಗ್ತಾ ಅಲ್ಲಿರುವಾಗ ಒಬ್ಬ ತುಂಬು ಗರ್ಭಿಣಿ ಒಬ್ಬಳು. ಆ ತುಂಬು ಗರ್ಭಿಣಿ ಏನಾಯ್ತಂತೆ, ಬಹಳ ದೂರದಿಂದಾಗಿ ತಗ್ಗು ಪ್ರದೇಶದಲ್ಲಿ ಇರುವಂತಹ ಒಳಗೆ ತಗ್ಗು, ಆ ತಗ್ಗು ಪ್ರದೇಶದಲ್ಲಿ ಇರುವಂತಹ ನೀರನ್ನು ತುಂಬಿಕೊಂಡು, ಮೊದಲೇ ಅವಳು ಗರ್ಭಿಣಿಯಾದವಳು ನೀರು ತುಂಬಿಕೊಂಡು ಮನೆ ತನಕ ಹೋಗ್ತಿದ್ದಂತೆ. ಅದನ್ನು ನೋಡಿ ಕಾರುಣ್ಯ ಹುಟ್ಟಿತ್ತು ಶ್ರೀಮದ್ ಆಚಾರ್ಯರಿಗೆ. ಕಾರುಣ್ಯ ಬಂತು. ಆ ಕಾರುಣ್ಯ ಬಂದು ಕೂಡಲೇ ಏನು ಮಾಡಿದ್ರಂತೆ, ತಮ್ಮ ದಂಡದಿಂದಲೇನೆ ಅಲ್ಲೇ ಒಂದು ತೀರ್ಥ, ಅವಳ ಮನೆ ಎದುರಿಗೆ ಒಂದು ತೀರ್ಥವನ್ನು ಸೃಷ್ಟಿ ಮಾಡಿಬಿಟ್ರಂತೆ. ಇವತ್ತಿಗೆ ತೀರ್ಥ. ಹಾಗೆ ಶ್ರೀಮದ್ ಆಚಾರ್ಯರು ಸೃಷ್ಟಿ ಮಾಡಿದಂತ ತೀರ್ಥ ದಂಡ ತೀರ್ಥ ಅಂತ ಅಲ್ಲೊಂದು ದಂಡ ತೀರ್ಥ ಇದೆ. ಉಡುಪಿ ಹತ್ತಿರದಲ್ಲೂ ಕೂಡ ಒಂದು ದಂಡ ತೀರ್ಥ. ಇವರು ತೋಟಂತಿಲ್ಲಾಯರ ಮನೆಯಲ್ಲಿ ಓದ್ತಾ ಇರುವಾಗ ಅಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ನಿತ್ಯ ಸ್ನಾನ ಪಾನಕ್ಕೆಲ್ಲ ನೀರಿರ್ಲಿಲ್ಲ ಅಂತ ಒಂದು ಸರ್ತಿ ಅಲ್ಲೂ ಕೂಡ ಗುರುದಕ್ಷಿಣೆ ಆಗ್ತಿದ್ದು ಅಂತ ದಂಡದಿಂದಲೇ ಒಂದು ತೀರ್ಥ ಸೃಷ್ಟಿ ಮಾಡಿಬಿಟ್ಟಿದ್ರು. ಆ ದಂಡದಿಂದಲೇ ಏನ್ ತೀರ್ಥ ಸೃಷ್ಟಿ ಮಾಡಿದ್ರಲ್ಲ, ಆ ತೀರ್ಥ ಇವತ್ತಿಗೂ ಕೂಡ ಹೇಗೆ ಅಂದ್ರೆ, ಕ್ರಮ ಯಾರಾದ್ರೂ ಈ ಪರ್ಯಾಯಕ್ಕೆ ಕೂತ್ಕೊಳ್ಬೇಕು ಅಂದ್ರೆ ಸ್ವಾಮಿಗಳು, ಪರ್ಯಾಯಕ್ಕೆ ಕೂತ್ಕೊಳ್ಳುವಂತ ಸ್ವಾಮಿಗಳು ಅವತ್ತಿನ ಹಿಂದಿನ ದಿವಸ ರಾತ್ರಿ ಎಲ್ಲ ಮೆರವಣಿಗೆ ನಡೀತದೆ. ಹಿಂದಿನ ದಿವಸ ಏನ್ ಮಾಡಬೇಕು ಅಂದ್ರೆ, ಆ ದಂಡ ತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಆಮೇಲೆ ಬಂದು ಪರ್ಯಾಯ ಕೂತ್ಕೊಳ್ಬೇಕು. ಅದು ಸಂಪ್ರದಾಯ, ಅದು ಆಚಾರ ಹಾಕಿದಂತ ಸಂಪ್ರದಾಯ. ಹೀಗೆ ಮಾಡಬೇಕು ಅಂತ ಈ ರೀತಿ ದಂಡ ತೀರ್ಥವನ್ನು ಅಲ್ಲಲ್ಲಿ ಮಾಡಿದ್ದಾರಂತೆ ಶ್ರೀಮದ್ ಆಚಾರ್ಯ. ಇದನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ಈ ರೀತಿ ಎಲ್ಲ ಕಡೆಯಲ್ಲಿ ಮತ್ತೆ ಪುನಃ ಆ ಪಯಸ್ವಿನಿ ನದಿ ತೀರಕ್ಕೆ ಬರ್ತಾರೆ. ಪಯಸ್ವಿನಿ ನದಿ ತೀರದಲ್ಲಿ ಬಂದು ಅಲ್ಲಲ್ಲಿ ಎಲ್ಲರಿಗೂ ಕೂಡ ಆನಂದ ಮುಖದಿಂದಾಗಿ, ಸ್ಮಿತ ಆನಂದ ಮುಖ, ಅದು ಯಾವಾಗಲೂ ನಗನಗುತ್ತಾ ಇರ್ತಿದ್ರಂತೆ. ಅಂತಹ ಮುಖ ಎಲ್ಲರಿಗೂ ಕೂಡ ಅವರ ಮುಖ ನೋಡಿದ್ರೆ ಸಾಕು, ಆನಂದ ಆಗಬೇಕು. ಆ ರೀತಿ ಆಚಾರ್ಯರು ಓಡಾಡ್ತಾ ಇದ್ರು ಎಲ್ಲ ಕಡೆಯಲ್ಲಿ. ಇಂಥ ಸುಸ್ಮಿತೆಂದು ಮರವಿಂದ ಲೋಚನಂ ಸ್ವರ್ಣವರ್ಣಮತಿ ಭದ್ರಭಾಷಣಂ ವೀತಭೂಷಮಪಿ ವಿಶ್ವಭೂಷಣಂ ತಂದಿದೃಕ್ಷುರಲಮಾಪತಜ್ಜನ. ಎಲ್ಲಿ ಹೋದ್ರೂ ಕೂಡ ಅವರ ಮುಖಾರವಿಂದವನ್ನು ನೋಡಬೇಕು ಅಂತ ಜನ ಗುಂಪಾಗಿ ಬರ್ತಿದ್ರಂತ ಅವರು ನೋಡ್ಲಿಕ್ಕೆ ಅಂತ. ಹಾಗೆ ಅಷ್ಟು ಅದ್ಭುತವಾಗಿದ್ದರು ಶ್ರೀಮದ್ ಆಚಾರ್ಯರು ಅಂತ ಅವರನ್ನು ವರ್ಣನೆ ಮಾಡ್ತಾರೆ. ಎಲ್ಲ ದುಷ್ಟರನ್ನ ದುರ್ವಾದಿಗಳನ್ನೆಲ್ಲ ಖಂಡನೆ ಮಾಡ್ತಾ ಬರ್ತಾ ಇದ್ರಂತೆ. ಆಮೇಲೆ ಪುನಃ ಆ ಕೇರಳ ಪ್ರಾಂತ್ಯದ ಕಡೆಯಿಂದ ಮತ್ತೆ ಯಾತ್ರೆಯನ್ನು ಶುರು ಮಾಡಿದ್ರಂತೆ. ಚಾತುರ್ಮಾಸ್ಯ ಮುಗಿದ ಮೇಲೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಏನಂದ್ರೆ ಯತಿಗಳು ಇವತ್ತಿಗೂ ಕೂಡ ಕೆಲವು ಸ್ವಾಮಿಗಳೆಲ್ಲರೂ ಕೂಡ ಚಾತುರ್ಮಾಸ್ಯ ಮುಗಿತು ಅಂದ್ರೆ ಒಂದು ಬದರಿ ಯಾತ್ರೆಗೆ ಹೋಗ್ತಾರೆ. ಒಂದು ಚಾತುರ್ಮಾಸ್ಯಕ್ಕೆ ಒಂದು ಬದರಿ ಯಾತ್ರೆ ಅಂತ. ಹಾಗೆ ಶ್ರೀಮದಾಚಾರ್ಯ ಹೋಗ್ತಿದ್ರಂತೆ. ಚಾತುರ್ಮಾಸ್ಯ ಮುಗಿದಿತ್ತು, ಅದಕ್ಕೆ ಬದರಿ ಯಾತ್ರೆ ಹೋಗಬೇಕು ಅಂತ ಆ ಕಡೆಯಿಂದ ಕೇರಳ ಪ್ರಾಂತ್ಯದ ಕಡೆಯಿಂದ ಹೊರಟಿದ್ದಾರಂತೆ. ಆ ಕಡೆಯಿಂದ ಹೊರಟಾಗ ಅಲ್ಲಿ ಏನಾಯಿತು ಅಂದ್ರೆ, ಒಂದು ದೇವಸ್ಥಾನಕ್ಕೆ ಹೋದ್ರಂತೆ. ಅಲ್ಲಿ ಹೋಗುವಾಗ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಇಳ್ಕೊಂಡಿದ್ರು. ಅಲ್ಲಿ ಇಳ್ಕೊಂಡಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಅನೇಕರು ಸ್ವಾಮಿಗಳು ಬಂದಿದ್ದಾರೆ ಅಂತ ಅನೇಕ ಜನ ಸೇರಿದ್ರಂತೆ. ಎಲ್ಲರೂ ಸೇರಿ ಇವರ ಕೀರ್ತಿ ಗೊತ್ತಾಗಿತ್ತು. ಅದಕ್ಕೆ ಅವರು ಬಂದವರೆಲ್ಲರೂ ಕೂಡ ಏನ್ ಮಾಡಿದ್ರಂತೆ, ಇವರಿಗೆ ಬಹಳ ಇಷ್ಟವಾದದ್ದು ಐತರೇಯ ಉಪನಿಷತ್ತು. ಆದ್ರಿಂದ ಉಪನಿಷತ್ತು ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ ಇವರು ಅಂತ ಎಲ್ಲರೂ ಬಂದು ಹೇಳಿದ್ರಂತೆ, ಸ್ವಾಮಿ ನಿಮ್ಮ ಬಾಯಿಯಲ್ಲಿ ಐತರೇಯ ಉಪನಿಷತ್ತು ಕೇಳಬೇಕು ಅಂತ ಅಪೇಕ್ಷೆ ಇದೆ, ತಾವೆಲ್ಲ ವ್ಯಾಖ್ಯಾನ ಮಾಡಬೇಕು ಅಂತ ಅವರೆಲ್ಲ ಕೇಳಿದಾಗ ಈ ಸಭೆಯಲ್ಲಿರುವವರೆಲ್ಲರೂ ಕೂಡ ಶ್ರೋತು ಎಲ್ಲರೂ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ತಾವು ದಯವಿಟ್ಟು ವ್ಯಾಖ್ಯಾನವನ್ನು ಮಾಡ್ರಿ ಅಂತ ಕೇಳುವಾಗ, ಐತರೇಯ ಮಥ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠಃ ಶ್ರೋತುಮಿಚ್ಛತಿ ಸಭಾ ಭಗವದ್ಭ್ಯಃ ಸೂಕ್ತ ಭಾವಮಿತಿ ತಾವದುವಾಚ. ಆಯಿತು ಅಂತ ಶ್ರೀಮದಾಚಾರ್ಯರು ಅದಕ್ಕೆ ಎಲ್ಲ ಅದ್ಭುತವಾಗಿ ವ್ಯಾಖ್ಯಾನವನ್ನು ಮಾಡಿದ್ರಂತೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಹೇಳಬೇಕು ಆಯಾಯ ರೀತಿಯಲ್ಲಿ ಹೇಳಿಕೊಂಡು ವರ್ಣಗಳನ್ನು ಸುಷ್ಟು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ರಂತೆ. ವರ್ಣಗಳು ಒಂದೊಂದು ಅಕ್ಷರಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ಹೇಳಿಕೊಂಡು ಎಲ್ಲವೂ ಕೂಡ ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ವರ್ಣ ಸೌಷ್ಠವ ಗರಿಷ್ಠ ಮತೂರ್ಣಂ ತುಲ್ಯ ಮಾತ್ರ ಮತಿ ಮಾತ್ರ ಸುಲಕ್ಷ್ಮ. ಈ ರೀತಿ ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಶುರು ಮಾಡಿದ್ರು. ಲಕ್ಷಣಾನ್ವಿತತಯಾ ವಚನೇಸ್ಮಿನ್ ದೇವತಾ ಗುರು ಮಸಾವತಿಶೇತೆ. ಈ ಬೃಹಸ್ಪತ್ಯಾಚಾರ್ಯರು ಒಮ್ಮೆ ನಾಚಬೇಕು, ಆ ರೀತಿ ವ್ಯಾಖ್ಯಾನ ಮಾಡಿದ್ರಂತೆ. ಆ ವ್ಯಾಖ್ಯಾನವನ್ನು ಮಾಡುವಾಗ ಒಂದು ಅರ್ಥವನ್ನು ಹೇಳಿದ್ರು. ಅದಕ್ಕೆ
ಆ ಅರ್ಥ ಹೇಳ್ತಾ ಇರುವಾಗ ಅಲ್ಲಿದ್ದಂಥ ಪಂಡಿತರೆಲ್ಲ ಎದ್ದು ನಿಂತ್ಕೊಂಡ್ಬಿಟ್ರಂತೆ. ಎದ್ದು ನಿಂತುಕೊಂಡು, ಸ್ವಾಮಿ, ಆ ಐತರೇಯ ಉಪನಿಷತ್ತಿಗಿರುವ ಅರ್ಥವೇ ಬೇರೆ, ನೀವು ಹೇಳ್ತಿರುವ ಅರ್ಥವೇ ಬೇರೆ ಅಂದ್ರಂತೆ. ನೀವು ಹೇಳಿದ ಸರಿ ಇಲ್ಲ, ಇದಕ್ಕೆ ಅರ್ಥ ಬೇರೆ ಇದೆ ಅಂತಂದ್ರು. ಬೇರೆ ಇದೆ, ನೀವು ಯಾಕೆ ಈ ರೀತಿ ಹೇಳ್ತಿದ್ದೀರಿ? ಮಾನಮಿತ್ಯಪಿ ವಿಧಾಯ ದಿಯಾತೆ ತತ್ತು ಸೂಕ್ತಮ ಪರಾರ್ಥಮವೋಚನ್. ಅಷ್ಟು ಹೇಳ್ತಾ ಇರುವಾಗ ಶ್ರೀಮದ್ ಆಚಾರ್ಯ ಹೇಳಿದ್ರು, ಇಲ್ಲ, ನೀವು ಹೇಳಿದ ತಪ್ಪು, ನಾನು ಹೇಳಿದ್ದು ಸರಿ ಅನ್ಬೋದಿತ್ತು. ಆಚಾರ್ಯ ಹಾಗೆ ಹೇಳಿಲ್ಲ. ನೀವು ಹೇಳಿದ್ದು ಸರಿ, ನಾನು ಹೇಳಿದ್ದು ಸರಿ ಅಂದರು. ಎಂಥ ಒಂದು ಸೌಜನ್ಯ ನೋಡಿ. ನೀವು ಹೇಳಿದ್ದು ಸರಿ, ನಾನು ಹೇಳಿದ್ದು ಸರಿ. ಯಾಕೆ ಅಂತ ಹೇಳಿದರೆ, ವೇದಗಳಿಗೆ ಸಾಮಾನ್ಯವಾಗಿ 3 ಅರ್ಥಗಳಿದ್ದಾವೆ. ಮಹಾಭಾರತದಲ್ಲಿರೋ ಒಂದೊಂದು ಶ್ಲೋಕಗಳಿಗೆ 10 ಅರ್ಥಗಳಿದ್ದಾವೆ. ಆ ಮಹಾಭಾರತದಲ್ಲೇ ಬರುವಂತಹ ಏನು ವಿಷ್ಣು ಸಹಸ್ರನಾಮ ಇದೆ, ಅಲ್ಲಿರುವ ಒಂದೊಂದು ಪದಗಳಿಗೆ 100 ಅರ್ಥಗಳಿದ್ದಾವೆ ಅಂತಂದ್ರು ಶ್ರೀಮದಾಚಾರ್ಯ. ಒಂದೊಂದು ಪದಕ್ಕೆ 100 ಅರ್ಥಗಳಿದ್ದಾವೆ ಅಂತ. ಸ್ಯಾತ್ತೇತ್ತಮಪಿ ಸಂಭವಿತಾರ್ಥಃ ತ್ರರ್ಥತಾಂ ಶ್ರುತಿಷು ವಿತ್ತದಶಾರ್ಥಂ ಭಾರತಂ ನನು ಶತಾರ್ಥಮಪಿ ಸ್ಯಾತ್ ವೈಷ್ಣವಂ ಪದ ಸಹಸ್ರತಯಂ ಹಿ. ಈ ರೀತಿ ಶ್ರೀಮದಾಚಾರ್ಯ ಹೇಳಿದ ಕೂಡಲೇನೆ ಅಲ್ಲಿದ್ದವರಿಗೆಲ್ಲರಿಗೂ ಕೂಡ ಆಹಾ, ಆಚಾರ್ಯನ ಗೆಲ್ಲಿಕ್ಕೆ ಒಂದು ಅವಕಾಶ ಸಿಕ್ತು ನಮಗೆ ಅಂತ ತಿಳ್ಕೊಂಡ್ಬಿಟ್ರು ಅವರೆಲ್ಲ. ಮಧ್ವಾಚಾರ್ಯನ ಗೆಲ್ಲಿಕ್ಕೆ ಒಂದು ಅವಕಾಶ ಇದು ಅಂತ ಅಂದ್ಕೊಂಡ್ರು. ಯಾಕೆ ಅಂತಂದ್ರೆ, ಅಲ್ಲಿ ನಿಜವಾಗ್ಲೂ ಶುರು ಮಾಡಿದ್ದು ಐತರೇಯ ಉಪನಿಷತ್ತು. ಆದರೆ ಅದು ಎಲ್ಲಿಗೆ ತಿರುಗಿತು ಅಂದ್ರೆ ವಿಷ್ಣು ಸಹಸ್ರನಾಮಕ್ಕೆ ತಿರುಗಿಬಿಡ್ತು. ಯಾಕೆ ಅಂದ್ರೆ ಆಚಾರ್ಯ ಹೇಳುವಾಗ ಪ್ರಾಸಂಗಿಕವಾಗಿ ಒಂದೊಂದು ಪದಗಳಿಗೆ 100 ಅರ್ಥ ಇದೆ ಅಂತ ಅಂದುಬಿಟ್ರಲ್ಲ. 100 ಅರ್ಥ ಇದೆ ಅನ್ನುವಾಗ ಅಲ್ಲಿದ್ದ ಪಂಡಿತರೆಲ್ಲ ಕೇಳಿದ್ರು, ಸ್ವಾಮಿ, ಒಂದು ಪದಕ್ಕೆ 100 ಅರ್ಥ ಇದೆ ಅಂತ ಹೇಳ್ತಿದ್ದೀರಲ್ಲ, ಹೇಳ್ರಿ ಹಾಗಾದ್ರೆ ನೋಡೋಣ. ಅದಕ್ಕೆ ಆಚಾರ್ಯ ಹೇಳಿದ್ರು, ಇಲ್ಲ, ಪ್ರಾಸಂಗಿಕವಾಗಿ ಬಂದಿತ್ತು ಅಂತ ಹೇಳಿದೆ ನಾನು ಅಂದ್ರು. ಇಷ್ಟು ಹೇಳಿದ್ರು. ಅವಾಗ ಇಲ್ಲ ಪರವಾಗಿಲ್ಲ, ನೀವು ಹೇಳ್ರಿ ನೀವು ಅಂತ ಹೇಳಿ, ನಿಮಗೆ ಆ ತಾಕತ್ತಿದ್ರೆ ಹೇಳಿ. ಒಂದು ಪದಕ್ಕೆ 100 ಅರ್ಥ ಹೇಳ್ತೀನಿ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಅರ್ಥ ಇದೆ ಅಂತ ಹೇಳ್ತೀರಿ, ಬೇರೆ ಹೇಳ್ರಿ ನೋಡೋಣ ಅಂತಂದ್ರು. ಅದಕ್ಕೆ ಕಡೆಗೆ ಹೇಳಿದ್ರಂತೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಇಲ್ಲ ಆಯ್ತು, ನೀವು ಹೇಳಿದಂತೆ ನಾ ಹೇಳ್ತೀನಿ. ಆದರೆ ಹೇಳೋದಂದ್ರೆ ಏನು, ಸುಮ್ಮನೆ ನಾನೊಬ್ಬನೇ ಹೇಳ್ಕೊಂಡು ಕಂಠ ಶೋಷಣೆ ಮಾಡ್ಕೊಳ್ಳೋದಿಲ್ಲ ನಾನು. ಆದ್ರೆ ಒಂದು ಪ್ರಯೋಜನ ಇರಬೇಕು. ನಾನು ಹೇಳ್ತೀನಂತೆ, ನಾನು ಹೇಳಿ ಆದಮೇಲೆ ಪುನಃ ಅದನ್ನು ನೀವೆಲ್ಲ ಒಪ್ಪಿಸ್ಬೇಕು. ಹಾಗಿದ್ರೆ ಮಾತ್ರ ನಾ ಹೇಳ್ತೀನಿ ನೋಡು ಅಂದ್ರೆ. ನೀವು ಪುನಃ ಒಪ್ಪಿಸ್ತೀರಿ ಅಂದ್ರೆ ನಾ ಹೇಳ್ತೀನಿ, ಇಲ್ದಿದ್ರೆ ಹೇಳೋದಿಲ್ಲ ಅಂದ್ರೆ. ಆ ರೀತಿ ಹೇಳುವಾಗ ಏನು ಇವ್ರು ಮೊದಲು ಹೇಳಬೇಕಲ್ಲ, ಹೇಳಿದಾಗ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಿಶ್ಚಯ ಮಾಡಿಕೊಂಡು ಬಾಡಮ್ ಹಾಗೆ ಆಗಲಿ ಅಂತಂದ್ರೆ ಹಾಗೆ ಮಾಡೋಣ ಅಂತ ಹೇಳಿ ಎಲ್ಲ ಹೇಳಿಬಿಟ್ರು. ಇತ್ಯುದೀರಯತಿ ವಿಸ್ತೃತ ಚಿತ್ತೇ ಭೂಸುರಾಯಿಹ ಜಿಗೀಶವಯೇನಂ ಊಚುರರ್ಥ ಶತಕಂ ಹರಿನಾಮ್ನಾಂ ವರ್ಣ್ಯತಾಮಿತಿ ಸಹಾಸಮುಖಾಸ್ತೆ ವರ್ಣಯಾಮಿ ತದಹಂ ಸಕಲಂ ವಹ ಸೌಷ್ಟವಾದನು ವದಂತು ಭವಂತಃ ತಂ ವದಂತಮಿತಿ ತೇ ತವದಂತು ಬಾಢಮಿತ್ಯಪಿ ದೃಢೋದ್ಯಮಮಾಪುಃ. ಆಯಿತು ಅಂತ ಒಪ್ಪಿಕೊಂಡಾಗ ಶ್ರೀಮದ್ ಆಚಾರ್ಯರು ಮೊದಲಿಗೆ ಬರುವಂತ ಏನು ಪದ ಇದೆ, ವಿಶ್ವಂ ವಿಷ್ಣುರು ವಷಟ್ಕಾರ ಅನ್ನುವಲ್ಲಿ ವಿಶ್ವಂ ಅನ್ನುವ ಪದ ಬಂತು. ಆ ವಿಶ್ವಂ ಅನ್ನುವ ಪದವನ್ನೇ ತೆಗೆದುಕೊಂಡು ಆ ವಿಶ್ವಂ ಎನ್ನುವಂತ ಪದದಲ್ಲಿ ಯಾವುದು ಪ್ರಕೃತಿ, ಯಾವುದು ಪ್ರತ್ಯಯ, ಅಲ್ಲಿ ಯಾವ ಅರ್ಥದಲ್ಲಿ ಆ ಪ್ರತ್ಯಯ ಎನ್ನುವಂತಹದ್ದು ಬಂದಿದೆ, ವ್ಯಾಕರಣ ಶಾಸ್ತ್ರಕ್ಕೆ ಸಮ್ಮತವಾಗಿದೆಯೋ ಇಲ್ಲೋ, ಹಾಗೆ ಏನು ಅಂತ ಪೂರ್ಣವಾಗಿ ಎಲ್ಲವನ್ನು ಕೂಡ ವ್ಯಾಕರಣ ಶಾಸ್ತ್ರದ ಸೂತ್ರಗಳನ್ನ ಮತ್ತು ಪ್ರತ್ಯಯವನ್ನ, ಪ್ರಕೃತಿಯನ್ನ ಎಲ್ಲವನ್ನೂ ಕೂಡ ಹೇಳಿ ಅದರ ವ್ಯಾಖ್ಯಾನವನ್ನ ಆರಂಭ ಮಾಡಿದ್ರಂತೆ. ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀಂ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ ಶುದ್ಧದಿ ಶ್ರುತಿ ಶಿರಶದ ಸಿದ್ಧಾನ್ ಅಭ್ಯದಾತ್ ಸಪದಿ ವಿಶ್ವ ಪದಾರ್ಥಾನ್. ಅಭ್ಯದಾತ್ ಸಪದಿ ವಿಶ್ವ ಪದಾರ್ಥ. ಕೂಡಲೇ ವಿಶ್ವ ಅನ್ನೋ ಪದದ ಅರ್ಥಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ವಿಶ್ವ ಅನ್ನೋ ಶಬ್ದಕ್ಕೆ ಅರ್ಥ ಏನು? ವಿಶ್ವ ಅಂದ್ರೆ ವಿನಾ ಶ್ವಯತಿ ಇತಿ ವಿಶ್ವ. ವಿಶ್ವಂ ವಿನಾ ಶ್ವಯತಿ. ವಿನಾ ಅಂತ ಹೇಳಿದ್ರೆ ವಿ ಅನ್ನೋ ಶಬ್ದಕ್ಕೆ ಗರುಡ ಅಂತ ಅರ್ಥ. ಯಾಕೆ ಅಂದ್ರೆ ವಿಪಕ್ಷಿ ಪರಮಾತ್ಮನೋ ಕೋಶ ಹೇಳುತ್ತದೆ. ವಿ ಅನ್ನೋ ಶಬ್ದಕ್ಕೆ ಪಕ್ಷಿ ಅಂತ ಅರ್ಥ ಇದೆ. ಆದ್ರಿಂದ ವಿಪಕ್ಷಿ ಪರಮಾತ್ಮನೋ ವಿ ಅಂತ ಹೇಳಿದ್ರಿಂದಾಗಿ ಪಕ್ಷಿ ಅಂದ್ರೆ ವಿನಾ ಅಂದ್ರೆ ಗರುಡನಿಂದ, ಅಂದ್ರೆ ಗರುಡನ ಮೇಲೆ ಕೂತ್ಕೊಂಡು ಮೇಲೆ ಹಾರಾಡುವವನು. ಆದ್ರಿಂದ ವಿಶ್ವ ಅಂದ್ರೆ ಗರುಡಾರೂಢ ಅಂತ ಅರ್ಥ. ವಿಶ್ವ ಅನ್ನೋ ಶಬ್ದಕ್ಕೆ ಅರ್ಥ ಇದೆ. ಇದು ವಿಶ್ವ ಅಂತ, ಇದು ಒಂದರ್ಥ. ಆಮೇಲೆ ವಿಶ್ವ ಅಂತ ಹೇಳಿದ್ರು. ವಿಶ್ವ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಏನು ಅಂದ್ರೆ ವಿಷ ಅಂತ ಹೇಳಿದ್ರೆ ವಿಷ ಪ್ರವೇಶನೆ ಅಂತ ಧಾತು. ಆ ವಿಷ ಪ್ರವೇಶನೆ ಎನ್ನುವಂತ ಏನು ಧಾತು ಇದೆ, ಆ ಧಾತು ಅಂದ್ರೆ ಪ್ರವೇಶ ಮಾಡುವುದು ಅಂತ ಅರ್ಥ.
ಎಲ್ಲರ ಒಳಗೂ ಕೂಡ ಭಗವಂತನೇ ಪ್ರವೇಶ ಮಾಡಿ ವಿಷು ಪ್ರವೇಶ ಮಾಡಿ ವಾ ಅಂದ್ರೆ ವಾ ಗತಿಗಂಧನಯೋ ಜ್ಞಾನವನ್ನ ಕೊಡ್ತಾನೆ. ಆದ್ರಿಂದ ಒಳಗಡೆ ಭಗವಂತ ನಿಂತ್ರೆ ಮಾತ್ರ ನಮಗೆ ಜ್ಞಾನ ಬರಲಿಕ್ಕೆ ಸಾಧ್ಯ, ಇಲ್ಲಿದ್ರೆ ಇಲ್ಲ ಅಂತ. ಹಾಗಾಗಿ ವಿಶ್ವ ಅಂದ್ರೆ ವಿಷ ಪ್ರವೇಶನೆ, ವಾ ಗತಿಗಂಧನಯೋ ಅನ್ನೋ ಧಾತುವನ್ನು ಇಟ್ಟುಕೊಂಡು ಅದರಿಂದ ಪರಮಾತ್ಮ ವಿಶ್ವ ಅಂತ ಅರ್ಥ. ವಿಶ್ವ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಅಂತ ಹೇಳಿ ಹೀಗೆ ಹೇಳ್ತಾ ಆಮೇಲೆ ಇನ್ನು ವಿಶ್ವ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳು. ವಿಶ್ವ ಅಂತ ವಿಷ್ಣು ಸಹಸ್ರನಾಮ ನೋಡಿ ಹೇಗಿದೆ ಅಂದರೆ, ವಿಷ್ಣು ಸಹಸ್ರನಾಮ ಸಾಮಾನ್ಯವಾಗಿ ಹೇಗಿರ್ತದೆ ಅಂದರೆ, ಒಂದು ಸ್ತೋತ್ರ ಯಾವುದಾದ್ರೂ ಒಂದು ಸ್ತೋತ್ರ ಆರಂಭ ಆಗ್ತದೆ ಅಂತ ಆದರೆ ಆರಂಭದಲ್ಲಿ ಯಾವ ಪದ ಇರ್ತದೋ ಆ ಪದವನ್ನೇ ಆ ಸ್ತೋತ್ರಕ್ಕೆ ಹೆಸರಿಡ್ತಾರೆ. ಸಾಮಾನ್ಯ ಹಾಗೆ ಇರುವಂಥದ್ದು. ಈ ಕೃಷ್ಣಾಷ್ಟೋತ್ತರ ಶತನಾಮಾವಳಿ ಅಂತ ಒಂದು ಸ್ತೋತ್ರ ಇದೆ. ಅಲ್ಲಿ ಶ್ರೀಕೃಷ್ಣ ಕಮಲಾನಾಥ್ ಕೃಷ್ಣ ಅನ್ನೋ ಶಬ್ದದಿಂದ ಆರಂಭ, ಆದ್ರಿಂದ ಕೃಷ್ಣಾಷ್ಟೋತ್ತರ ಶತನಾಮ. ಇನ್ನು ವೆಂಕಟೇಶ ಸ್ತೋತ್ರ ಅಲ್ಲಿ ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ, ಅಲ್ಲಿ ವೆಂಕಟೇಶ ಅಂತಿದೆ, ಆದ್ರಿಂದ ವೆಂಕಟೇಶ ಸ್ತೋತ್ರ. ಯಾರು ಶ್ರೀನಿವಾಸ ಸ್ತೋತ್ರ ಅಂತ ಹೇಳೋದಿಲ್ಲ, ವೆಂಕಟೇಶ ಸ್ತೋತ್ರ ಅಂತ ಹೇಳಿ. ಯಾಕೆ ಅಂದ್ರೆ ಮೊದಲು ಯಾವ ಪದ ಬಂದಿರುತ್ತದೋ ಸಾಮಾನ್ಯವಾಗಿ ಆ ಪದದಿಂದಲೇ ಕರೆಯುವಂತಹದ್ದು ರೂಢಿ. ಆ ರೀತಿಯಲ್ಲಿ ಹಾಗೆ ಇಲ್ಲಿ ಇದನ್ನು ವಿಷ್ಣು ಸಹಸ್ರನಾಮ ಅಂತ ಹೇಳ್ತಾರೆ. ಆದ್ರೆ ನಿಜವಾಗಲೂ ಕೂಡ ಪದ ಯಾವ್ದು ಆರಂಭ ಆಗದ್ದು ಅಂದ್ರೆ ವಿಶ್ವಂ ವಿಷ್ಣುರ್ವ ಷಟ್ಕಾರೋ, ಇಲ್ಲಿ ಹೇಳಿದ್ದು ವಿಶ್ವಂ ಅಂತ. ಆದ್ರೆ ಎರಡನೇ ಪದ ಇರೋದು ವಿಷ್ಣು ಅಂತ. ಅದು ಎರಡನೇ ಪದವನ್ನ ಬೇರೆ ಕಡೆಯಲ್ಲೆಲ್ಲ ಸಾಮಾನ್ಯವಾಗಿ ಮೊದಲನೇ ಪದವನ್ನೇನೆ ಸ್ತೋತ್ರಕ್ಕೆ ಹೆಸರಿಟ್ಟುಕೊಳ್ತಾರೆ. ಆದ್ರೆ ಇಲ್ಲಿ ಮಾತ್ರ ದ್ವಿತೀಯ ಪದವನ್ನು ವಿಶ್ವಂ ವಿಷ್ಣು ಅಂತ ಎರಡನೇ ಪದವನ್ನು ಇಟ್ಟುಕೊಂಡಿದ್ದಾರೆ. ಯಾಕೆ ಮೊದಲನೇ ಪದವನ್ನು ಬಿಟ್ಟರು ಅಂತ ಹೇಳಿದ್ರೆ, ಅಲ್ಲಿ ನೋಡ್ರಿ ಅಷ್ಟೇ ಅಲ್ಲ, ಮೊದಲನೇ ಪದವನ್ನು ಬಿಟ್ಟು ಎರಡನೇ ಇಟ್ಟುಕೊಂಡಿದ್ದಾರೆ. ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ವಿಶ್ವಂ ಅಂತ ಹೇಳಿದ್ದಾರಲ್ಲ, ಎಲ್ಲೂ ಕೂಡ ವಿಶ್ವ ಅಂತಿಲ್ಲ ಪಾಠ. ವಿಷ್ಣು ಸಹಸ್ರ ವಿಶ್ವಂ ವಿಷ್ಣು ಅಂತ, ವಿಶ್ವಂ ಅಂತ ನಪುಂಸಕಲಿಂಗ ಶಬ್ದವನ್ನು ಹೇಳಿದ್ದಾರೆ. ಯಾಕೆ ಹೀಗೆ ಹೇಳಿದ್ರು ಅಂತಂದ್ರೆ ವಿಶ್ವಂ ಅನ್ನೋದು ಭಗವಂತನ ಹೆಸರು, ಅದು ನಪುಂಸಕಲಿಂಗದಲ್ಲಿ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ ಈ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಏನು ಭಗವಂತನ ಪ್ರತಿ ಪದಗಳ ಅರ್ಥ ಇದೆ ಅಂದ್ರೆ ಭಗವಂತನನ್ನ ಪರಿಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಿಳಿಸ್ಕೊಡ್ತಿದ್ದಾರೆ. ವಿಶ್ವಂ ಅನ್ನೋ ಪದ ಅದನ್ನು ಹೇಳ್ತದಂತೆ. ಹೇಗೆ ಅಂತಂದ್ರೆ ನೋಡಿ, ಸಾಮಾನ್ಯವಾಗಿ ಹೇಗಿರ್ತದೆ ಅಂದ್ರೆ ಈ ಯಾರ ಬಗ್ಗೆ ಪರಿಪೂರ್ಣವಾದ ತಿಳುವಳಿಕೆ ಇರೋದಿಲ್ಲವೋ ಅಲ್ಲಿ ನಪುಂಸಕಲಿಂಗವನ್ನು ಬಳಸ್ತೀವಿ ನಾವು. ನಪುಂಸಕಲಿಂಗ ಬಳಸೋದು ಯಾವಾಗ ಅಂದ್ರೆ ಪರಿಪೂರ್ಣ ಜ್ಞಾನ ಯಾವುದರ ಬಗ್ಗೆ ಇರೋದಿಲ್ವೋ ಅಲ್ಲಿ ನಪುಂಸಕವನ್ನು ಪ್ರಯೋಗ. ಸಾಮಾನ್ಯ ನಪುಂಸಕಂ ಅಂತ ಸಾಮಾನ್ಯ ಎಲ್ಲ ಕಡೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ನಾವೇ ನಮ್ಮ ಮನೆ ಒಳಗೆ ಕೂತಿರ್ತೀವಿ, ಬಾಗಿಲು ಹಾಕೊಂಡಿರ್ತೀವಿ. ಮನೆ ಒಳಗೆ ಕೂತ್ಕೊಂಡು ಬಾಗಿಲು ಹಾಕೊಂಡಾಗ ಆಗ ಯಾರೋ ಬಂದು ಬಾಗಿಲು ಬಡಿತಾರೆ. ಬಾಗಿಲು ಬಡಿದಾಗ ನಾವು ಒಳಗೆ ಇರ್ತೀವಿ. ಒಳಗಿದ್ದವರು ಒಳಗಿಂದ ಜೋರಾಗಿ ಕೂಗಿ ಕೇಳ್ತೀವಿ. ಏನಂತ? ಯಾರದು ಅಂತ ಕೇಳ್ತೀವಿ. ಯಾರದು ಅಂತ ಹೊಡಿತಿದ್ದಾರೆ ಅಂತಂದ ಮೇಲೆ ಅದು ಅಂತ ಕೇಳಬಾರದು. ಒಬ್ಬ ವ್ಯಕ್ತಿ ಆಗಿರ್ತಾನೆ, ಅವನು ಚೇತನ ಅಂತ ಗೊತ್ತಿದ್ರು ಕೂಡ ನಾವು ಪ್ರಯೋಗ ಮಾಡೋದು ಹಾಗೆ, ಬಡಿದ್ರೆ ಯಾರಾದ್ರೂ ಬಾಗಿಲು ಮಾಡಿದ್ರೆ ಯಾರದು ಅಂತ ಕೇಳ್ತೀವಿ. ಯಾರದು ಅಂತ ಕೇಳಬೇಕಾದ್ರೆ ನಪುಂಸಕವನ್ನು ಬಳಸ್ತೀವಿ. ಯಾಕೆ ಅಂತಂದ್ರೆ ಬಾಗಿಲು ಬಡದವನು ವ್ಯಕ್ತಿ ಅಂತ ಗೊತ್ತಿದೆ, ಆದ್ರೆ ಅವನು ಪುಲ್ಲಿಂಗನೋ ಸ್ತ್ರೀಲಿಂಗನೋ ಅಥವಾ ಯಾರು ಏನು ಅಂತ ಗೊತ್ತಿಲ್ಲ. ಅಂದ್ರೆ ಅವನ ಬಗ್ಗೆ ಪರಿಪೂರ್ಣವಾದ ಜ್ಞಾನ ಇಲ್ಲ. ಹಾಗಾಗಿ ಯಾರ ಬಗ್ಗೆ ಪರಿಪೂರ್ಣವಾದ ಜ್ಞಾನ ಇರೋದಿಲ್ವೋ ಅಂಥ ಕಡೆಯಲ್ಲಿ ನಪುಂಸಕಲಿಂಗ ಶಬ್ದವನ್ನು ಬಳಸುವಂತಹದ್ದು. ಅದೇ ರೀತಿಯಲ್ಲಿ ಭಗವಂತನ ವಿಷಯದಲ್ಲೂ ಕೂಡ ಯಾರಿಗೂ ಕೂಡ ಪರಿಪೂರ್ಣ ಜ್ಞಾನ ಎನ್ನುವಂತಹದ್ದು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸೂಚನೆ ಮಾಡಲಿಕ್ಕೋಸ್ಕರವೇನೆ ಮೊದಲಿಗೆ ವಿಶ್ವಂ ಅನ್ನುವಂಥ ಪದವನ್ನು ಬಳಸುತ್ತೆ. ಹೀಗೆ ವಿಶ್ವಂ ಅನ್ನುವಂಥ ನಪುಂಸಕಲಿಂಗ, ಅದರಿಂದ ಅಷ್ಟರ್ಥ. ಆದ್ರಿಂದಲೇನೆ ಎರಡನೇ ಪದದಿಂದ ಇಟ್ಟುಕೊಂಡಿದ್ದಾರೆ. ಅದನ್ನು ಪೂರ್ಣ ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ ಅನ್ನೋದನ್ನು ಸೂಚನೆ ಮಾಡಲಿಕ್ಕೇನೆ ಎರಡನೇ ಪದದಿಂದಾಗಿ ವಿಷ್ಣು ಸಹಸ್ರನಾಮ ಅಂತ ಕರೆದಿದ್ದಾರೆ. ಈ ರೀತಿ ಈ ಸಹಸ್ರನಾಮಕ್ಕೆ ಇರುವಂತಹ ಶಕ್ತಿ ಅಂತ ಹೀಗೆ ಅನೇಕ ವ್ಯಾಖ್ಯಾನಗಳನ್ನು ಶ್ರೀಮದ್ ಆಚಾರ್ಯರು ಮಾಡ್ತಾ ಇರುವಾಗ ಸುಮಾರು ಒಂದು 30 ಅರ್ಥಗಳನ್ನು ಹೇಳ್ತಿದ್ದಾರಂತೆ. 30 ಅರ್ಥಗಳನ್ನು ಹೇಳ್ತಾ ಇರುವಾಗ ಅಲ್ಲಿದ್ದ ಪಂಡಿತರೆಲ್ಲರೂ ಕೂಡ ದಂಗ ಬಡದ್ರಂತ ಅನ್ಸುತ್ತೆ. ಏನಿದು ಅದ್ಭುತ! ಶ್ರೀಮದ್ ಆಚಾರ್ಯರು ಅವರು ಯೋಚನೆ ಮಾಡ್ತಿದ್ದಾರೆ. ಆ ಆಚಾರ್ಯರು ಹೇಳಿರುವಂತಹ ಹಿಂದೆ ಹೇಳಿದ ಅರ್ಥಗಳನ್ನೆಲ್ಲ ತಲೆಯಲ್ಲಿಟ್ಟುಕೊಳ್ಬೇಕು ಅಂತ ಅನ್ಕೊಳ್ತಿದ್ದಾರೆ. ಅದನ್ನೆಲ್ಲ ತಲೆಯಲ್ಲಿಟ್ಟುಕೊಳ್ಬೇಕು ಅಂತ ಅನ್ಕೊಂಡ್ರೆ ಅವ್ರು ಮುಂದೆ ಹೇಳ್ತಾ ಇರುವಂತಹ ಅರ್ಥ ಅವರಿಗೆ ಅರ್ಥವೇ ಆಗ್ತಾ ಇಲ್ಲ, ಮುಂದೆ ಹೊಳಿತಾನೆ ಇಲ್ಲ ಅವರಿಗೆ. ಮುಂದಿನ ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ ಹಿಂದಿನ ಮರ್ತು ಹೋಗ್ತಾ ಇದೆ. ಏನ್ ಮಾಡ್ಬೇಕು ಗೊತ್ತಾಗಬೇಕು. ಇಲ್ಲ, ಇವ್ರನ್ನ ನಾವು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಇವರು ಮಹಾತ್ಮರು ಅಂತ ತಿಳ್ಕೊಂಡು ಇನ್ನೂ ಪೂರ್ಣ ಅರ್ಥ ಎನ್ನುವಂತಹದ್ದು ಮುಗಿದಿಲ್ಲ. ಆಗ್ಲೇನೆ ಎಲ್ಲರೂ ಓಡಿ ಬಂದು ಅವರ ಪಾದಕ್ಕೆ ಬಿದ್ದು ನಮಸ್ಕಾರವನ್ನು ಮಾಡಿ, ಸ್ವಾಮಿ ನೀವು ಮಹಾತ್ಮರು, ನೀವು ನಮಗಲ್ಲ, ಇದೆಲ್ಲ ನೀವು
ದೇವತೆಗಳಿಗೆ ಪಾಠ ಮಾಡುವಂತ ಮಹಾಗುರುಗಳು ನೀವು, ಜಗದ್ಗುರುಗಳು ನೀವು ಅಂತ. ಯಾವದರ್ಥ ಶತಕಂ ನ ವಿಶಂಕಂ ಸಂತತೋಕ್ತಿ ಕೃತ ಪೂರಯ ದೇಶ ವರ್ಣಿತಾವಗೃತಿ ದುರ್ಬಲ ಚಿತ್ತಾ ತಾವದಾಕುಲ ಹೃದೋಕ್ಯಭವಂಸ್ತೆ ಸಾಂಗವೇದ ಚತುರಾ ಇತಿಹಾಸೆ ಶಿಕ್ಷಿತಾಸ್ಸು ಬಹವೋಪ್ಯತಿ ದೃಷ್ಟಾಃ. ಅವರೆಲ್ಲ ಗಾಬರಿಯಾಗಿ ದೇವತಾ ಸ್ವಸುಲಭ ಪ್ರತಿಭಾತೆ ಮಾನುಷೇಷು ಚಪಲೇಷು ಕಥಾಕ. ನೀವು ನಿಜವಾಗಲೂ ಕೂಡ ದೇವತೆಗಳ ಸಭೆಯಲ್ಲಿ ಉಪನ್ಯಾಸ ಮಾಡಲಿಕ್ಕೆ ಯೋಗ್ಯರು. ನಮ್ಮಂತ ಮನುಷ್ಯರಿಗೆ ನಿಮ್ಮ ಉಪನ್ಯಾಸ ಏನು ಅರ್ಥ ಆಗ್ತದೆ? ಸಾಧ್ಯವೇ ಇಲ್ಲ. ಸ್ವಾಮಿ ನಮ್ಮನ್ನು ಕ್ಷಮಾ ಮಾಡಬೇಕು ಅಂತ ಎಲ್ಲರೂ ಕೂಡ ಬಂದು ನಮಸ್ಕಾರವನ್ನು ಮಾಡಿದ್ರಂತೆ. ನಮಸ್ಕಾರವನ್ನು ಮಾಡಿ ಆಗ ಅವರನ್ನು ಕ್ಷಮಾ ಕೇಳಿಕೊಂಡು ಕ್ಷಾಮ್ಯ ಸೌಮ್ಯ ಸಕಾಲ ಜ್ಞಾನಮಸ್ತೆ ತೇ ಬ್ರುವಂತ ಇತಿ ತಂ ಕಿಲ ನೇಮು. ಎಲ್ಲರೂ ನಮಸ್ಕಾರ ಮಾಡಿದ್ರು. ಇದು ಆಯಿತು. ಇದು ಆದ ಮೇಲೆ ಮುಂದೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ರಂತೆ ಆಚಾರ್ಯ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದಾಗ ಅಲ್ಲಿ ಒಂದು ದೇವಸ್ಥಾನದಲ್ಲಿ, ಇದು ಕೇರಳ ಪ್ರಾಂತ್ಯದಲ್ಲಿ, ಅಲ್ಲಿ ಒಂದು ದೇವಸ್ಥಾನದಲ್ಲಿ ಹೋದ್ರಂತೆ. ಆ ದೇವಸ್ಥಾನಕ್ಕೆ ಅಂತ ಹೋದಾಗ ಅಲ್ಲಿ ಏನಾಯಿತು ಅಂದ್ರೆ ಆ ದೇವಸ್ಥಾನದಲ್ಲೂ ಕೂಡ ಯಾರೋ ಒಬ್ರು ಬಂದ್ರಂತೆ, ಒಂದಷ್ಟು ಜನ ಪಂಡಿತರು ಬಂದು. ಅವರೆಲ್ಲ ಬಂದದ್ದು ಯಾಕೆ ಅಂದ್ರೆ ಆಗಿನ ಆ ಕಾಲದಿಂದಲೇ ಇತ್ತು ಅದೆಲ್ಲ. ಯಾರಾದರೂ ಸ್ವಾಮಿಗಳು ಬಂದರು ಅಂದ್ರೆ ಪಂಡಿತರೆಲ್ಲ ಬಂದ್ಬಿಡ್ತಿದ್ರಂತೆ. ಯಾಕೆ ಅಂದ್ರೆ ಪಂಡಿತರಿಗೆ ಬೇರೆಯವರು ಕೊಟ್ಟರು ಸಮಾಧಾನ ಇಲ್ಲ, ಸ್ವಾಮಿಗಳ ಕೈಯಲ್ಲಿ ಬಂದ್ರೆ ಆನಂದ. ಹಾಗಾಗಿ ಬರುವಂತ ಪಂಡಿತರೆಲ್ಲರೂ ಕೂಡ ಯಾಕೆ ಬರ್ತಿದ್ರು ಅಂತಂದ್ರೆ ಸ್ವಾಮಿಗಳು ಬಂದಿದ್ದಾರೆ ಅಂದ್ರೆ ಏನೋ ಸಂಭಾವನೆ ಕೊಡ್ತಾರೆ ಅಂತ ಅವರೆಲ್ಲ ಸಂಭಾವನೆಯ ಅಪೇಕ್ಷೆಯಿಂದಲೇ ಬರ್ತಿದ್ರು. ಅದು ಉಲ್ಲೇಖ ಮಾಡಿದ್ದಾರೆ ಮಧ್ವ ವಿಜಯದಲ್ಲಿ. ಆ ಕಾಲದಲ್ಲೂ ಕೂಡ ಬರ್ತಾ ಇದ್ದವರೆಲ್ಲರೂ ಕೂಡ ವೇದಶಾಸ್ತ್ರ ಚತುರೈರಿಹ ವಿದ್ಯಾ ವಿತ್ತಲಿಪ್ಸು ಬಿರವಾಪ್ತಮಶೇಷೈ. ವಿದ್ಯಾ ವಿತ್ತಲಿಪ್ಸು ಬಿಹಿ ಅಂದ್ರೆ ವಿದ್ಯಾವಿತ್ತ ಅಂದ್ರೆ ಯಾರು ಪಂಡಿತರಾಗಿ ಇವ್ರ ಕರ್ತವ್ಯ ಅಂತ. ಸ್ವಾಮಿಗಳ ಕರ್ತವ್ಯ ಏನು ಅಂದ್ರೆ ಪಂಡಿತರ ಪೋಷಣೆ ಮಾಡುವುದೇ ಕರ್ತವ್ಯ. ಗೃಹಸ್ಥರ ಕರ್ತವ್ಯ ಏನು ಅಂತ ಹೇಳಿದ್ರೆ ಪಂಡಿತರ ಪೋಷಣೆ ಮಾಡುವುದೇ ಕರ್ತವ್ಯ. ಹಾಗಾಗಿ ವಿದ್ಯಾವಿತ್ತಲಿಪ್ಸು ಅಂತ ವಿದ್ಯಾವಿತ್ತವನ್ನು ಕೊಡಬೇಕಂತ, ಸಂಭಾವನೆ ಅಂತ ಕೊಡಬೇಕಂತ ಅವರಿಗೆ. ಅದು ಕೊಟ್ರೇನೆ ಅಂದ್ರೆ ಯಾರಾದ್ರೂ ಒಬ್ರು ಜ್ಞಾನಿಗಳು ಕಂಡ್ರು ಅಂತಾದ್ರೆ ಕೈ ಎತ್ತಿ ನಮಸ್ಕಾರ ಮಾಡಿ ಒಂದು ದಕ್ಷಿಣೆ ಕೊಡಬೇಕಂತೆ. ಕೊಟ್ಟಾಗ ಅದು ಅವರಿಗಲ್ಲ, ಅವರಲ್ಲಿರುವಂತ ವಿದ್ಯೆಗೆ ಕೊಟ್ಟಷ್ಟು ಅಂದ್ರೆ ಮಧ್ವಾಚಾರ್ಯರಿಗೆ ಸಮರ್ಪಣೆ ಆಗ್ತದಂಥದ್ದು, ಮಧ್ವಶಾಸ್ತ್ರಕ್ಕೆ ಸಮರ್ಪಣೆ ಆಗ್ತದೆ. ಆ ದೃಷ್ಟಿಯಿಂದಾಗಿ ಕೊಡಬೇಕು ಅಂತ. ಆದ್ರಿಂದ ಆಚಾರ್ಯರು ಬಂದ ಕಾಲದಲ್ಲೂ ಕೂಡ ಎಲ್ಲ ವಿದ್ವಾಂಸರು ವಿತ್ತಾಲಿಪ್ಸು ವಿತ್ತವನ್ನ ಪಡಿಬೇಕು ಅಂತ ಬಂದಿದ್ರಂತೆ. ಅಲ್ಲಿ ಬಂದವರೆಲ್ಲ ಏನು ಮಾಡಿದ್ರಂತೆ, ಆಗ ಆಚಾರ್ಯರನ್ನ ಪರೀಕ್ಷೆ ಮಾಡಬೇಕು ಅಂತ ಸ್ವಾಮಿ ತಾವು ಒಂದು ವ್ಯಾಖ್ಯಾನ ಮಾಡಬೇಕು ಅಂತ ಕೇಳಿದ್ರು. ಅದಕ್ಕೆ ಏನ್ ಕೇಳಿದ್ದಾರೆ ಅಂದ್ರೆ ಋಗ್ವೇದದಲ್ಲಿ ಬರುವಂತಹ 10ನೇ ಮಂಡಲದಲ್ಲಿರುವ ಒಂದು ಸೂಕ್ತವನ್ನು ಕೇಳಿದರು. ಅದು ದಾನ ಸೂಕ್ತ ಅಂತ ಪ್ರಸಿದ್ಧ. ದಾನ ಸೂಕ್ತ. ಆ ದಾನ ಸೂಕ್ತಕ್ಕೆ ವ್ಯಾಖ್ಯಾನ ಮಾಡ್ರಿ ಅಂತ ಕೇಳುತ್ತಾರೆ. ಸಾಮಾನ್ಯ ಏನು ಅಂತಂದ್ರೆ ಎಲ್ಲರೂ ಕೂಡ ವೇದ ಅಂತ ಹೇಳಿದ್ರೆ ಮೊದಲನೇ ಮಂಡಲದಲ್ಲಿ ಒಂದಷ್ಟು ಸೂಕ್ತಗಳನ್ನು ಕಲ್ತಿರ್ತಾರೆ, ಕೊನೆಯ ಮಂಡಲದಲ್ಲೇ ಕೇಳಿದ್ರೆ ಹೇಳಲಿಕ್ಕೆ ಬರುವುದಿಲ್ಲ ಅವರಿಗೆ. ಹಾಗಾಗಿ ಇವ್ರಿಗೆ ಕೊನೆಯ ಮಂಡಲದಲ್ಲೇ ಕೇಳೋಣ ಅಂತ 10ನೇ ಮಂಡಲದಲ್ಲಿ ಪ್ರಶ್ನೆ ಕೇಳಿದ್ರಂತೆ ಬೇಕು ಅಂತಲೇನೆ. ಅದರಿಂದ ಇರೋದೇ 10 ಮಂಡಲ ಋಗ್ವೇದದಲ್ಲಿ. ಹಾಗಾಗಿ ಆ ಕೊನೆಯ ಮಂಡಲದಲ್ಲಿರುವಂತಹದ್ದನ್ನು ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಯನ್ನು ಕೇಳುವಾಗ ದಾನ ಸೂಕ್ತಕ್ಕೆ ಅರ್ಥ ಹೇಳ್ರಿ ಅಂತ ಕೇಳಿದ್ರಂತೆ. ಆ ಅರ್ಥ ಹೇಳಿ ಅಂತ ಕೇಳಿದಾಗ ಆಯಿತು ಅಂತ ಶ್ರೀಮದ್ ಆಚಾರ್ಯರು ಅಲ್ಲಿರುವಂಥವರಿಗೇನೆ ಅವರಿಗೆ ಅರ್ಥ ಹೇಳಿದ್ರು. ಮಂತ್ರಯಂತ ಇತಿ ತೇ ದ್ವಿಜವರ್ಯ ಅನ್ಯ ದೇಶ ಜಮುಕಾಸ್ತಮ ಪೃಚ್ಛನ್ ಸದ್ದದಾದನ ಸುಸಂಶನನಿಂದ ಕಾಲಿ ಸೂಕ್ತ ಗತಮರ್ಥಮುಪೇತ್ಯ. ಆ ಸೂಕ್ತ ಬಹಳ ಚೆನ್ನಾಗಿದೆ. ಆ ಸೂಕ್ತಕ್ಕೆ ವ್ಯಾಖ್ಯಾನ ಮಾಡುವುದು ಬಹಳ ಕಠಿಣ, ಆದರೂ ಬಹಳ ಚೆನ್ನಾಗಿ ಸುಲಭವಾಗಿ ಅರ್ಥ ಮಾಡಿದ್ರಂತೆ ಶ್ರೀಮದ್ ಆಚಾರ್ಯರು. ಅದಕ್ಕೆ ಸೂಕ್ತ ಇರುವಂತಹದ್ದು 10ನೇ ಮಂಡಲದಲ್ಲಿ 117ನೇ ಸೂಕ್ತದಲ್ಲಿ ಮೊದಲನೇದು ರುಕ್ಕು ಹೇಗಿದೆ ಅಂತ ಹೇಳಿದ್ರೆ ಉತಾ ಪ್ರಣನ್ ಮರ್ಡಿತಾರಂ ನವಿಂದತೆ. ಅಲ್ಲಿ ಹೇಳುವಂತಹದ್ದು ಉತಾ ಪ್ರಣನ್ ಮರ್ಡಿತಾರಂ ನವಿಂದತೆ ಅದದತ್ಕುಮಾನ್ ಪಾಲಕಂ ನವಿನ್ ಸ ಇದ್ಭೋಜೋ ಯೋ ಗೃಹವೇ ದದಾತ್ಯನ್ನ ಕಾಮಾಯ ಚರತೆ ಕೃಷಾಯ. ಇಲ್ಲಿ ಹೇಳುವಂತ ಮಂತ್ರ ಹೇಗೆ ಪುರ್ಣೀಯಾದಿನ್ನಾಥಾಮಾನಾಯ ತವ್ಯಾಂದಾಗೀಯಾಂ ಸಮನುಪಶ್ಯೇತ ಪಂಥಾಂ. ಇದೆಲ್ಲ ಇರುವಂತದ್ದು ವೇದದಲ್ಲಿ. ಆ ವೇದದಲ್ಲಿ ಹೇಳೋದೇನು ಅಂದ್ರೆ ಉತಾ ಪೂರ್ಣಂ ಮರ್ಡಿತಾರಂ ನವಿಂದತೆ. ಅಲ್ಲಿ ಮರ್ಡಿತಾರಂ ಯಾರು ಹಸಿದವನಿರ್ತಾನಲ್ಲ, ಹಸಿದವನು, ಆ ಹಸಿದವನಿಗೆ ಅನ್ನವನ್ನ ಕೊಡಬೇಕಾದ್ರೆ ಯೋಚನೆ ಮಾಡಬಾರ್ದಂತೆ, ಅದಕ್ಕೆ ಕೊಟ್ಟು ಬಿಡಬೇಕು, ಅದು ಕೊಟ್ಟೇ ಬಿಡಬೇಕು.
ಈ ರೀತಿಯಲ್ಲಿ ಸ ಭೋಜೋ ಯೋ ಗ್ರಹವೇ ದದಾತ್ಯನ್ನ ಕಾಮ, ಯಾರು ಹಸಿದಿರ್ತಾನೆ ಅನ್ನ ಕಾಮಾಯ, ಅನ್ನವನ್ನ ಬಯಸಿದಂತ ವ್ಯಕ್ತಿಗೆ ಯಾರು ಅವನು ಮನೆಯಲ್ಲಿ ಅನ್ನವನ್ನು ಹಾಕ್ತಾನೋ, ಅವನಿಗೆ ಊಟವನ್ನು ಕೊಡ್ತಾನೋ, ಅವನು ಜನ್ಮ ಜನ್ಮಾಂತರಕ್ಕೂ ಕೂಡ ಅವನಿಗೆ ಅನ್ನದ ಕೊರತೆ ಎನ್ನುವಂತಹದ್ದು ಬರೋದಿಲ್ಲ. ಆದರೆ ಯಾರು ಅವನಿಗೆ ಅನ್ನದಾನವನ್ನ ಮಾಡೋದಿಲ್ಲವೋ ಅವನು ಈ ಜನ್ಮದಲ್ಲೇ ಸರಿಯಾಗಿ ಅನ್ನ ತಿನ್ನಲಿಕ್ಕಾಗಲ್ಲ, ಇನ್ನು ಜನ್ಮ ಜನ್ಮಾಂತರದಲ್ಲೂ ಅವನಿಗೆ ಅನ್ನ ಇನ್ನೊಂದು ಸಿಗೋದಿಲ್ಲ ಅಂತ. ಹೀಗೆ ಯಾರು ಅನ್ನದಾನವನ್ನ ಮಾಡ್ತಾರೋ ಅವರನ್ನ ಚೆನ್ನಾಗಿ ಶಂಸನೆ ಮಾಡ್ತದೆ ಈ ಸೂಕ್ತ. ಯಾರು ಅನ್ನದಾನವನ್ನ ಮಾಡೋದಿಲ್ಲೋ ಅವರನ್ನು ನಿಂದನೆ ಮಾಡ್ತದೆ ಈ ಸೂಕ್ತ. ಇಲ್ಲಿ ಹೇಳುವಾಗ ಪೃಣೀಯಾದಿನ್ನಾತಾಮಾನಾಯ ತವ್ಯಾನ್ ಪೃಣೀಯಾತ್ ಅಂತ ಹೇಳಿದ್ದಾರೆ. ಪೃಣೀಯಾತ್ ಅಂತ ಹೇಳಿದಾಗ ಅದಕ್ಕೆ ಶ್ರೀಮದ್ ಆಚಾರ್ಯರಾಗಬೇಕಾದ್ರೆ ಪೃಣೀಯಾತ್ ಅಂತ ಹೇಳಿದ್ರೆ ಯಾರು ಅನ್ನದಾನವನ್ನ ಮಾಡ್ತಾರೋ ಅಂತ ಹೇಳಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ. ಪೃಣೀಯಾತ್ ಅನ್ನೋ ಧಾತುವಿಗೆ ಅನ್ನದಾನವನ್ನ ಮಾಡಿದರೆ ಅವನಿಗೆ ಶಂಸನೆ ಮಾಡ್ತಾ ಇದೆ, ಅನ್ನದಾನ ಮಾಡದೇ ಇದ್ದವನಿಗೆ ಇದು ನಿಂದನೆ ಮಾಡ್ತಾ ಇದೆ ಅಂತ. ಅಂದ್ರೆ ಸದ್ದದಾದನ ಸುಶಂಸನ ನಿಂದ ಕಾರ್ಯ ಸೂಕ್ತ. ಅಂದ್ರೆ ಯಾರು ದದ ಕೊಡ್ತಾರೆ ಅವರಿಗೆ ಸುಶಂಸನ, ಅದದ ಕೊಡದೇ ಇದ್ದವರಿಗೆ ನಿಂದ. ಹೀಗೆ ಸದ್ದದಾದನ ಸುಶಂಸನ ನಿಂದ ಕಾರ್ಯ ಸೂಕ್ತ, ಇಂಥ ಒಂದು ಸೂಕ್ತ ಇದೆ. ಆ ಸೂಕ್ತವನ್ನು ಹೇಳಿದರು. ಈ ಸೂಕ್ತವನ್ನು ಹೇಳ್ತಾ ಇರುವಾಗ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡಿದರು. ಪೃಣೀಯಾತ್ ಅಂತ ಹೇಳಿದ್ರೆ ಅನ್ನದಾನ ಮಾಡಿದವನಿಗೆ, ದಾನ ಅಂತ ಅರ್ಥ ಹೇಳಿಬಿಟ್ರು. ಇಷ್ಟು ಹೇಳುವಾಗ ಅಲ್ಲಿದ್ದವರೆಲ್ಲರೂ ಕೂಡ ಎದ್ದು ನಿಂತುಕೊಂಡು ಹೇಳಿದ್ರಂತೆ, ಸ್ವಾಮಿ ನಿಮಗೆ ಅರ್ಥವೇ ಗೊತ್ತಿಲ್ಲ. ಪೃಣೀಯಾತ್ ಅಂತ ಹೇಳಿದ್ರೆ ನೀವು ಅನ್ನ ದಾನ ಮಾಡಿದವರು ಅಂತ ಹೇಳ್ತಿದ್ದೀರಿ, ದಾನ ಮಾಡಿದವರು ಅಂತ ಅರ್ಥ ಅಲ್ಲ, ಅದು ಪೃಣದಾನೆ ಅಂತಲ್ಲ, ಹೊರತು ಪ್ರೀಂಜಿ ಪ್ರೀಣನೆ ಅಂತ ಧಾತು ಅಂತ ಹೇಳಿದರು. ಪ್ರೀಂಜಿ ಪ್ರೀಣನೆ, ಪೃಣಿಯಾತ್ ಅಂತ ಧಾತು ಇದೆ. ಪೃಣಿಯಾತ್ ಅನ್ನೋದಕ್ಕೆ ಪ್ರೀಂಜಿ ಪ್ರೀಣನೆ ಅಂತ ಧಾತು ಹೊರತು ಪೃಣದಾನೆ ಅಲ್ಲ ಅಂತ ಹೇಳಿದರು. ಈ ಮಾತು ಹೇಳುತ್ತಾ ಇರುವಾಗ ಶ್ರೀಮದ್ ಆಚಾರ್ಯರಿಗೆ ನಾನು ಹೇಳಿದ ತಪ್ಪು ಅನ್ನೋದಕ್ಕಿಂತಲೂ ಕೂಡ ಅದಕ್ಕೆ ಸರಿಯಾಗಿ ಅರ್ಥ ಹೇಳ್ತಿಲ್ಲಲ್ಲ ಅಂತ ಬೇಸರ ಆಯ್ತಂತವ್ರಿಗೆ. ನಾನು ಸರಿಯಾಗಿ ಅರ್ಥ ಹೇಳಲಿಕ್ಕೆ ಬರ್ತಾ ಇತ್ತು, ಯಾಕೆಂದ್ರೆ ಅಕ್ಷರಗಳೇ ಗೊತ್ತಾಗ್ತಿಲ್ಲ. ಪ್ರೀಂಜಿ ಪ್ರೀಣನೆ ಅಂತ ಧಾತು ಆಗಿದ್ರೆ ಪ್ರೀಣಯತಿ ಅಂತ ಆಗತ್ತೆ. ಪ್ರೀಂಜಿ ಪ್ರೀಣನೆ ಈ ಎಲ್ಲ ಕಡೆ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಈ ಪ್ರೀಣಯಾಮೋ ವಾಸ, ಅಲ್ಲೆಲ್ಲ ಪ್ರೀಂಜಿ ಪ್ರೀಣನೆ, ಅಲ್ಲಿ ಅಂದ್ರೆ ಭಗವಂತನ ಪ್ರೀತಿ ಆಗಲಿ ಅಂತ ಅರ್ಥ. ಹಾಗೆ ಇಲ್ಲಿ ಪೃಣಕ್ಕೂ ಪ್ರೀಂಜಿಗೂ ವ್ಯತ್ಯಾಸ ಇದೆ. ಪೃಣದಾನೆ ಅನ್ನೋ ಪೃ ಅನ್ನೋದಕ್ಕೂ ಪ್ರೀ ಅನ್ನೋದಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲ ನಿಮಗೆ, ಸರಿಯಾಗಿ ಅಕ್ಷರಗಳೇ ಗೊತ್ತಿಲ್ಲ ನಿಮಗೆ. ಆದ್ರಿಂದ ಮೊದಲು ಹೋಗ್ರಿ, ಮರಳಲ್ಲಿ ಅಕ್ಷರಾಭ್ಯಾಸವನ್ನ ಮಾಡಿಕೊಂಡು ಆಮೇಲೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಬರ್ರಿ. ಆ ಯೋಗ್ಯತೆ ಇಲ್ಲದವ್ರು ನೀವೆಲ್ಲರೂ ಕೂಡ ನನ್ನ ಹತ್ರ ಏನು ವಾದ ಮಾಡ್ತೀರಿ ನೀವು ಅಂತ ಕಣ್ಣೆಲ್ಲ ಕೆಂಪು ಮಾಡಿಕೊಂಡು ಒಂದ್ಸರ್ತಿ ಸಭೆಯನ್ನು ನಡಗಿಸಿದ್ರಂತೆ. ಎಲ್ಲ ನಡಿಗೆ ಹೋಗ್ಬಿಟ್ರು. ಒಂದ್ಸರ್ತಿ ಕಣ್ಣು ಕೆಂಪು ಮಾಡಿಕೊಂಡ್ರೆ ಎಲ್ಲ ನಡಿಗಿಬಿಟ್ರಂತ ಇದ್ದವರು ಕೂಡ ಹಾಗೆ ಮಾಡಿದ್ರು. ಪ್ರಾದಿವೇದ ಮವಿದಂ ಗುಣಯತ್ವಂ ಮೂಢ ಪಾಂಸು ಶುಲಿಕನ್ಲಿಪಿ ಸಂಗಂ ಬತ್ಸಯನ್ನಿತಿ ಜಹಾಸ ಸುಹಾಸು. ಕಣ್ಣು ಕೆಂಪು ಮಾಡಿಕೊಂಡು ಅವರನ್ನೆಲ್ಲ ಬೈತಾ ಇದ್ರಂತೆ. ಬೈತಾ ಒಂದ್ಸರ್ತಿ ಅಟ್ಟಹಾಸ ಮಾಡಿ ನಕ್ಕರಂತೆ. ಅದ್ರ ಜೊತೆಗೆ ಬತ್ಸಯನ್ನಿತಿ ಜಹಾಸ ಸುಹಾಸೋ ಮತ್ಸರಾಕುಲದಿಯೋ ಜಡಯನ್ ಸಹ, ಈ ರೀತಿ ಹೇಳಿದ್ರು. ಇದರಿಂದಾಗಿ ಇದಕ್ಕೆ ಅವರು ಹೇಳಿರುವಂತಹದ್ದು ವ್ಯಾಖ್ಯಾನ ತಪ್ಪು ಅಂತ ಖಂಡನೆ ಮಾಡಿದ್ರು ಆಚಾರ್ಯ. ಅದಕ್ಕೆ ಪೃಣದಾನಿ ಅಂತಲೇ ಅರ್ಥ ಹೇಳಿದ್ದಾರೆ. ಇದಲ್ಲದೇನೆ ಇದರ ಮೂಲಕವಾಗಿ ಸಾಯಣ ಭಾಷ್ಯದಲ್ಲೂ ಕೂಡ ಏನ್ ಮಾಡಿದ್ದಾನೆ, ತಪ್ಪು ಮಾಡಿದ್ದಾನೆ ಸಾಯಣನು ಕೂಡ. ಸಾಯಣ ಏನ್ ಹೇಳ್ತಾನೆ ಅಂದ್ರೆ ಇಲ್ಲಿ ಪೃಣುಯಾತ್ ಅನ್ನುವಂತ ಧಾತುವನ್ನ ಪಾಲನ ಪೂರ್ಣಯೋಹೋ ಅಂತ ಧಾತು ಅಂತ ಹೇಳಿಬಿಡ್ತಾರೆ. ಯಾಕೆ ಇದನ್ನು ಆಚಾರ್ಯರು ಇಷ್ಟೆಲ್ಲ ಚೆನ್ನಾಗಿ ಹೇಳಿದ್ದಾರೆ. ಆ ಋಗ್ಭಾಷ್ಯವನ್ನ ಅಥವಾ ಇನ್ಯಾವುದನ್ನಾದ್ರೂ ಆಚಾರ್ಯ ಈ ಚರಿತ್ರೆಯನ್ನು ಓದಿದ್ರೆ ಅವನಿಗೂ ಗೊತ್ತಾಗ್ತದೆ. ಸಾಯಣ ಓದಿಲ್ಲ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಹೀಗೆ ಅವನು ಮಾಡಿದ್ದು ಕೂಡ ತಪ್ಪು ಅನ್ನುವಂತಹದ್ದು ಇದರಿಂದ ಸಿದ್ಧ ಆಗುತ್ತೆ. ಯಾಕೆಂದ್ರೆ ಆಚಾರ್ಯರು ಅದಕ್ಕೆ ಪ್ರಮಾಣ ಸಹಿತವಾಗಿ ಎಲ್ಲವನ್ನು ಕೂಡ ಹೇಳಿದ್ದಾರೆ. ಹೀಗೆ ಅದನ್ನು ಖಂಡನೆ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಈ ರೀತಿ ಮಾಡುತ್ತಾ ಮುಂದೆ ಅದೇ ರೀತಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಇನ್ನೊಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲೂ ಕೂಡ ಶ್ರೀಮದಾಚಾರ್ಯರು ಹೋದಾಗ ಅಲ್ಲೂ ಒಂದು ಋಗ್ವೇದದ ಒಂದು ಸೂಕ್ತವನ್ನು ಕೊಟ್ಟು ಸ್ವಾಮಿ ಇದಕ್ಕೆ ವ್ಯಾಖ್ಯಾನ ಮಾಡ್ರಿ ಅಂತ ಹೇಳಿದ್ರು. ಇದಕ್ಕೆ ವ್ಯಾಖ್ಯಾನ ಮಾಡ್ರಿ ಅಂತ ಹೇಳಿದ್ರೆ ಅಲ್ಲಿ 8ನೇ ಮಂಡಲದಲ್ಲಿ ಬರುವಂತಹ ಸೂಕ್ತವನ್ನು ಕೇಳಿದರು. ಆ 8ನೇ ಮಂಡಲದಲ್ಲಿ ಬರುವಂತಹ ಸೂಕ್ತ ಬಹಳ ಚೆನ್ನಾಗಿರುವಂತಹ ಸೂಕ್ತ. ಅಲ್ಲಿ ಏನಂತ ಇದೆ ಅಂದ್ರೆ ಹೇ ರಥಸ್ಯ ಕೇನ ಸಖ್ಯೆ ಯುಗಸ್ಯ ಶತಕ್ರತೋ ಅಪಾಲಾಮಿಂದ್ರ ತ್ರಿಶ್ವೋದ್ವ್ಯಕ್ೃಣೋ ಸೂರ್ಯತ್ವಚಂ ಅಂತ ಬರ್ತದೆ ಸೂಕ್ತ. ಆ ಸೂಕ್ತ ಏನು ಅಂತ ಹೇಳಿದ್ರೆ ಅಪಾಲಾಮಿಂದ್ರ, ಅಪಾಲ ಅನ್ನುವಂಥ ಶಬ್ದ ಬರ್ತದೆ.
ಆ ಅಪಾಲ ಎನ್ನುವಂತ ಏನು ಶಬ್ದ ಇದೆ, ಆ ಶಬ್ದಕ್ಕೆ ಅರ್ಥವನ್ನ ಶ್ರೀಮದ್ ಆಚಾರ್ಯ ಏನು ಹೇಳ್ತಾರೆ ಅಂದ್ರೆ ತರುಣಿ ಎನ್ನುವ ಅರ್ಥವನ್ನು ಹೇಳ್ತಾರೆ ಆಚಾರ್ಯ ಅದಕ್ಕೆ ತರುಣಿ ಅಂತ ಅರ್ಥ ಹೇಳಿದರು. ಆದ್ರೆ ಅಲ್ಲಿದ್ದ ಪಂಡಿತರೆಲ್ಲರೂ ಕೂಡ ಏನ್ ಹೇಳ್ತಿದ್ರಂತೆ, ಅಪಾಲ ಶಬ್ದಕ್ಕೆ ಹಾಗರ್ಥ ಅಲ್ಲ, ಶ್ವಿತ್ರಿಣಿ ಅಂತ ಅರ್ಥ. ಶ್ವಿತ್ರಿಣಿ ಅಂತ ಹೇಳಿದ್ರೆ ಈ ಕುಷ್ಠರೋಗ ಇರ್ತದಲ್ಲ, ಕುಷ್ಠರೋಗ ಅಂದ್ರೆ ಈ ಮೈ ಮೇಲೆ ಈ ಬಿಳಿ ರೋಗ ಬಂದಿರ್ತದೆ, ತೊನ್ನು ವೈಟ್ ಪ್ಯಾಚಸ್, ಆ ರೋಗ ಇರ್ತದಲ್ಲ, ಅವರನ್ನ ಅಪಾಲ ಅಂತ ಕರೀತಾರೆ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳಿದ್ರು, ಇಲ್ಲ ನಾನು ಹೇಳಿದ್ದೆ ಸರಿ ಅಂತ ಹೇಳ್ತಾರೆ. ನಾನು ಹೇಳಿದ್ದೆ ಸರಿ. ಅದಕ್ಕೆ ಅಪಾಲ ಅನ್ನುವ ಶಬ್ದಕ್ಕೆ ನಾನು ಹೇಳಿದ್ದೆ ಸರಿ ಅನ್ನುವಾಗ ನೀವು ಏನು ಪ್ರಮಾಣ ಇದಕ್ಕೆ ಹೇಳ್ರಿ ಅಂತ ಕೇಳಿದ್ರು. ಏನು ಪ್ರಮಾಣ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಪ್ರಮಾಣಗಳನ್ನು ನಾನು ಹಿಡ್ಕೊಂಡು ಓಡಾಡ್ಲಿಕ್ಕೆ ಶುರು ಮಾಡಿದ್ರೆ ಆ ಎಲ್ಲ ಪುಸ್ತಕಗಳು ಎಲ್ಲಿ ಹೊತ್ಕೊಂಡು ಓಡಾಡ್ಲಿ ಆಗೋದಿಲ್ಲ. ಎಲ್ಲ ನನ್ನ ಬುದ್ಧಿಯಲ್ಲೇ ಇದೆ, ನಾನೇನು ಹೇಳಬೇಕು ಅಂತೀನಿ. ನಾ ಹೇಳಿದ್ರೆ ನಂಬಲ್ಲ ನೀವು. ಅದಕ್ಕೆ ಏನು ಮಾಡಬೇಕು ಅಂದ್ರೆ ನೀವೊಂದು ಕೆಲಸ ಮಾಡಿ, ನಾಳೆ ನಾನು ಈ ಕಡೆಯಿಂದ ಮುಂದಕ್ಕೆ ಹೋಗ್ತೀನಿ, ಆ ಕಡೆಯಿಂದ ಹಿಂದಿನಿಂದ ನಿಮ್ಮ ಮತಕ್ಕೆ ಸೇರಿದಂತ ಒಬ್ಬ ಪಂಡಿತರು ಬರ್ತಾರೆ. ಆ ಪಂಡಿತರು ಬಂದಾಗ ಅವರನ್ನು ಕೇಳ್ರಿ. ಅವರನ್ನು ಕೇಳಿದಾಗ ಅವರೇ ಹೇಳ್ತಾರೆ, ಆಗ ನಿಮ್ಗೆ ಗೊತ್ತಾಗ ನಾನು ಹೇಳಿದ ಅರ್ಥ ಸರಿನೋ ನೀವು ಹೇಳಿದ ಅರ್ಥ ಸರಿನೋ ಅಂತಂದ್ರೆ ನಾನು ಹೇಳಿದ್ದೆ ಸರಿ ಅಂತ ಹೇಳ್ತಾರೆ. ಬೇಕಾದ್ರೆ ಪರೀಕ್ಷೆ ಮಾಡ್ರಿ ನೀವು ಅಂತಂದ್ರು. ಆಗೇನು ಮೊಬೈಲ್ ಇಲ್ಲ ಏನಿಲ್ಲ ಹಿಂದೆ ಬರೋರಿಗೆ ಹೇಳಲಿಕ್ಕೆ. ಹಾಗಾಗಿ ಅಂತಹ ಕಾಲದಲ್ಲಿ ಹೇಳಿರುವಂತದ್ದು. ಈ ರೀತಿ ಹೇಳಿ ಆಚಾರ್ಯ ಮುಂದಕ್ಕೆ ಹೋಗ್ತಿದ್ರಂತೆ. ಪಿತೃಣಿ ಭವತಿ ತತ್ಪರವಾಚ್ಯೇತ್ಯಾಗ್ರಹೇಣ ವದತೋ ವಿದುಷೋತ್ರ ಕಶ್ಚಿದೇಶ್ಯತಿ ವಿಪಶ್ಚಿದಿ ಹೈನಂ ಪೃಚ್ಛತೇತ್ಯಯಮಗಚ್ಚದತೋತ್ವಾ. ಈ ರೀತಿ ಹೇಳಿ ಹೊರಟ ನಂತರ ಆಮೇಲೆ ಅದೇ ದಾರಿಯಲ್ಲಾಗಬೇಕಾದ್ರೆ ಆಚಾರ್ಯ ಮುಂದೆ ಹೋಗ್ತಿದ್ರಂತೆ. ಮುಂದೆ ಹೋದ ನಂತರ ಆ ದಾರಿಯಲ್ಲಿ ಏನು ಆಚಾರ್ಯ ಹೇಳಿದ್ರು ಅದೇ ಲಕ್ಷಣ ಇರುವಂತಹ ಎಲ್ಲ ಲಕ್ಷಣಗಳು ಆಚಾರ್ಯ ಹೇಳಿ ಹೋಗಿದ್ರು. ಅಂಥವರೇ ಬಂದ್ರಂತೆ, ಅವ್ರು ಹೇಳಿದಂಥವರೇ ಬಂದ್ರಂತೆ. ಬಂದಾಗ ಅವರನ್ನು ಕೇಳಿದ್ರಂತೆ ಇವರೆಲ್ಲರೂ ಕೂಡ, ಸ್ವಾಮಿ ನಿನ್ನೆ ಮಧ್ವಾಚಾರ್ಯರು ಬಂದಾಗ ಹೀಗೊಂದು ಅರ್ಥ ಹೇಳಿದ್ದಾರೆ, ಅವರು ಹೇಳಿದ ಅರ್ಥ ಸರಿನೋ ನಾವು ಹೇಳಿದ ಅರ್ಥ ಸರಿನೋ ಅಂತ ಅವರನ್ನು ಕೇಳಿದ್ರಂತೆ. ಅವರನ್ನು ಕೇಳುವಾಗ ಅಲ್ಲಿದ್ದವರು ಅವರು ಹೇಳಿದ್ರಂತೆ, ಎಲ್ಲರೂ ನೋಡ್ತಿದ್ದಾರೆ, ನೋಡುವಾಗಲೇ ಹೇಳಿದ್ರಂತೆ, ಇಲ್ಲ ಶ್ರೀಮದ್ ಆಚಾರ್ಯ ಏನು ಹೇಳಿದ್ದಾರೆ ಅದೇ ಅರ್ಥ ಸರಿ ಅಂತ ಹೇಳಿದ್ರಂತೆ. ಆ ಅರ್ಥವೇ ಸರಿ ಅಂತನ್ನುವಾಗ ಅವರು ನೋಡಿ ಎಂಥ ಮಹಾತ್ಮರು. ಆಗ ಮಧ್ವಾಚಾರ್ಯರಿಗೆ ಇನ್ನೊಂದು ಬಿರುದು ಬಂತಂತೆ, ಸರ್ವಜ್ಞ ತೀರ್ಥರು ಅಂತ ಬಿರುದು ಬಂತ. ಇದು ಮಧ್ವಾಚಾರ್ಯರಿಗೆ ಮಾಧ್ವರು ಕೊಟ್ಟಂತ ಬಿರುದಲ್ಲ, ಇದು ಅನ್ಯಮತೀಯರು ಕೊಟ್ಟಂತ ಬಿರುದು. ಇದು ಬೇರೆಯವರು ಕೊಟ್ಟಿರುವಂತಹದ್ದು, ವಿಶೇಷವಾಗಿ ಕೊಟ್ಟಿರುವಂತಹದ್ದು. ಇದು ಬೇರೆಯವರೇನು ಹೇಳಿದ್ದು ಅಂತ. ಯದ್ಯದೇವ ಸಪದಿ ಪ್ರಕೃತಂ ಸ್ಯಾತ್ ತತ್ತದೇಶ ಯದ ವೇದ ಕಿಲಂಚ ಸರ್ವದಾ ಸದಸಿ ಸರ್ವಬುಧಾನಾಂ ಸರ್ವವಿದ್ಯತಿ ರೀತಿ ಪ್ರತೀತೋ ಭೂತ್. ಅವರಿಗೊಂದು ಪ್ರತೀತಿ ಎನ್ನುವಂಥದ್ದು ಸರ್ವವಿತ್ತು ಅಂದ್ರೆ ಸರ್ವಜ್ಞರು ಅಂತ ಅವರಿಗೆ ಆ ಹೆಸರು ಕೂಡ ಬಂತು. ಆ ಬಿರುದು ಎನ್ನುವಂತಹದ್ದನ್ನು ಬೇರೆಯವರು ಕೊಟ್ಟರು ಅಂತ ಹೇಳ್ತಾರೆ. ಈ ರೀತಿ ಮಾಡ್ತಾ ಆ ದಕ್ಷಿಣದ ಕಡೆಗೆಲ್ಲ ದಿಗ್ವಿಜಯವನ್ನು ಮಾಡುತ್ತಾ ಅಲ್ಲಿಂದ ಮುಂದಕ್ಕೆ ಅವರು ಉಡುಪಿಗೆ ಬಂದ್ರಂತೆ. ಅಲ್ಲಿಗೆ ಬಂದವರೇನೆ ಆಮೇಲೆ ದೇವರನ್ನು ನಮಸ್ಕಾರ ಮಾಡಿಕೊಂಡು ಉಡುಪಿಯಿಂದ ಮತ್ತೆ ಬದರಿ ಯಾತ್ರೆಗೆ ಹೋಗಬೇಕು. ಆಗ ಅವರಿಗೆ ಅನ್ನಿಸ್ತಂತೆ ಏನು ಅಂದ್ರೆ, ಇಡೀ ಜಗತ್ತಿನಲ್ಲಾಗಬೇಕಾದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ವೇದಕ್ಕೆ ಅಪಾರ್ಥವನ್ನು ಮಾಡುವವರು, ಯಾಕೆಂದ್ರೆ ಅಲ್ಲಲ್ಲೆಲ್ಲ ನೋಡಿ ಬಂದಿದ್ರು ಈಗಾಗಲೇ ವೇದಗಳಿಗೆ ಅಪಾರ್ಥ ಮಾಡ್ತಾ ಇರೋದನ್ನು. ಈ ಎಲ್ಲರೂ ಕೂಡ ವೇದಕ್ಕೆ ಅಪಾರ್ಥ ಮಾಡ್ತಾ ಇದ್ದಾರೆ. ವೇದಕ್ಕೆ ಸರಿಯಾದ ಅರ್ಥ ನಿರ್ಣಯವನ್ನು ಮಾಡಬೇಕು. ಅದಕ್ಕೆ ಬ್ರಹ್ಮಸೂತ್ರಕ್ಕೆ ಒಂದು ಭಾಷ್ಯ ಬರೀಬೇಕು. ಆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೀಬೇಕು ಅಂತ ಆದ್ರೆ ಈಗಾಗಲೇ ಒಂದು ಅಚ್ಯುತ ಪ್ರಜ್ಞ ತೀರ್ಥರು ಒಂದು ಆದೇಶ ಮಾಡಿದ್ದಾರೆ, ಅವರ ಆದೇಶ ಇದೆ. ಆದರೂ ಕೂಡ ಒಂದು ಸರ್ತಿ ನನ್ನ ಗುರುಗಳಾದಂಥ ವೇದವ್ಯಾಸ ದೇವರನ್ನು ಕೇಳಬೇಕು. ಅವರನ್ನು ಕೇಳಿ ಅವರನ್ನು ನಮಸ್ಕಾರ ಮಾಡಿ ಅವರ ಆಜ್ಞೆಯನ್ನು ಸ್ವೀಕಾರ ಮಾಡಿ ನಾನು ರಚನೆ ಮಾಡಬೇಕು ಅಂತ ತಿಳಿದು ಬದರಿ ಯಾತ್ರೆಗೆ ಹೋಗಬೇಕು ಅಂತ ಅನ್ಕೊಂಡ್ರು. ಯಾಕೆಂದ್ರೆ ವೇದಕ್ಕೆ ಅಪಾರ್ಥಗಳನ್ನು ಮಾಡುತ್ತಿದ್ದಾರೆ. ಯಾವ ರೀತಿಯಲ್ಲಿ ಹಿಂದೆ ದ್ರೌಪದಿ ದೇವಿಯರನ್ನ ಅವಳ ತಲೆಮುಡಿಗೆ ಕೈ ಹಾಕಿ ಅವಳಿಗೆ ಬೇಡ ಅಂತಂದ್ರೂ ಕೂಡ ಅವಳಿಗೆ ಹಿಂಸೆ ಆಗ್ತಾ ಇದ್ರೂ ಕೂಡ ಅವಳನ್ನು ಎಳೆದು ತಂದು ದುರ್ಯೋಧನ ದುಶ್ಯಾಸನ ಅಯೋಗ್ಯರೆಲ್ಲ ಸೇರಿಕೊಂಡು ತುಂಬಿದ ಸಭೆಯಲ್ಲಿ ಅವಳ ಮಾನ ಹರಾಜು ಮಾಡಬೇಕು ಅಂತ ನಿಂತುಕೊಂಡ್ರು. ಅಂತಹ ಕಾಲದಲ್ಲಿ ಕೃಷ್ಣ ರಕ್ಷಣೆ ಮಾಡಿದ. ಆ ಸಂದರ್ಭದಲ್ಲಿ ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದ್ರಂತೆ. ಭೀಮಸೇನ ದೇವರು ಯಾವ ದ್ರೌಪದಿಗೆ ತಲೆಮುಡಿಗೆ ಕೈ ಹಾಕಿದ್ದಾನೋ ಅವನ ಎದೆ ಸೀಳಿ ರಕ್ತ ಕುಡಿತೀನಿ ನಾನು. ಯಾವನು ದ್ರೌಪದಿಯನ್ನು ನೋಡಿ ನನ್ನ ತೊಡೆ ಮೇಲೆ ಕೂತುಕೋ ಅಂತ ಹೇಳಿದ್ದಾನೋ ಅವನ ತೊಡೆ ಮುರಿತೀನಿ ನಾನು, ದುರ್ಯೋಧನ ತೊಡೆ ಮುರಿತೀನಿ ನಾನು ಅಂತ ಹೀಗೆ ಅವರೆಲ್ಲರಿಗೂ ಕೂಡ ಪ್ರತಿಜ್ಞೆ ಮಾಡಿದ್ರಂತೆ ಭೀಮಸೇನ ದೇವರು. ಇವ್ರನ್ನೆಲ್ಲರನ್ನು ಕೂಡ ದಂಡನೆ ಮಾಡ್ತೀನಿ ಅಂತ. ಹಾಗೆ ಶ್ರೀಮದ್ ಆಚಾರ್ಯರು ಕೂಡ ಈಗ ವೇದ ಮಾತೆ ಇದ್ದಾಳಲ್ಲ ಅವಳು ದ್ರೌಪದಿ ಇದ್ದಂತೆ.
ಆ ದ್ರೌಪದಿ ದೇವಿಯರ ತಲೆಮುಡಿಗೆ ಕೈ ಹಾಕಿ ಎಲ್ಲರೂ ಕೂಡ ಎಳೆದಾಡಿದಂತೆ ಇವತ್ತು ವೇದಮಾತೆಗೂ ಕೂಡ ತಮ್ಮ ಮನಸ್ಸಿಗೆ ಬಂದಂತ ಅರ್ಥವನ್ನೇ ಹೇಳ್ತೇವೆ ಅಂತ ಅದನ್ನು ಎಳೆದು ಅರ್ಥ ಮಾಡ್ತಿದ್ದಾರೆ, ಹೇಗೇಗೋ ಅರ್ಥ ಮಾಡ್ತಿದ್ದಾರೆ. ಅದನ್ನು ನೋಡಿ ಸಹಿಸ್ಲಿಕ್ಕಾಗಲಿಲ್ಲ. ಹಾಗೆ ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದ್ರು, ಅದೇ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರು ಕೂಡ ಪ್ರತಿಜ್ಞೆ ಮಾಡಿದ್ರಂತೆ, ನಾನು ಕೂಡ ಇನ್ನು ಮುಂದೆ ಬ್ರಹ್ಮಸೂತ್ರಕ್ಕೆ ಸರಿಯಾದ ಅರ್ಥ ನಿರ್ಣಯವನ್ನು ಕೊಡುವಂತಹ ಭಾಷ್ಯವನ್ನು ಬರೀತೇನೆ ವೇದವ್ಯಾಸ ದೇವರ ಆಜ್ಞೆಯಿಂದ, ಅವರಿಗೆ ಅನುಗುಣವಾದಂತಹ ವ್ಯಾಖ್ಯಾನವನ್ನು ಮಾಡುತ್ತೇನೆ, ಮಾಡಿ ಅವರೆಲ್ಲರನ್ನು ಭೀಮಸೇನ ದೇವರು ದಂಡನೆ ಮಾಡ್ತೀನಿ ಅಂದ್ರೆ ನಾನು ಖಂಡನೆ ಮಾಡ್ತೀನಿ ಅಂತ ಶ್ರೀಮದ್ ಆಚಾರ್ಯರು ಪ್ರತಿಜ್ಞೆಯನ್ನು ಮಾಡಿದ್ರಂತೆ. ಹೀಗೆ ಪ್ರತಿಜ್ಞೆಯನ್ನು ಮಾಡಿ ಬದ್ರಿ ಯಾತ್ರೆಗೆ ಹೋಗಬೇಕು ಅಂತ ವೇದಿಜಾಮಿವ ಪುರಾಭರತಾಗ್ರ್ಯಃ ಸಸ್ವಯಂ ಶ್ರುತಿ ತತಿಂ ಕಲು ದೃಷ್ಟ್ವಾ ಪುಷ್ಟ ಬುದ್ಧಿರ ಕರೋತ್ಕರುಣಾಬ್ಧಿ ದುಷ್ಟ ಪಕ್ಷದ ಮನಸ್ಥಿರ ಸಂಧಾಂ. ಈ ರೀತಿ ಪ್ರತಿಜ್ಞೆ ಮಾಡಿ ಹೊರಟ ನಂತರ ದೇವರ ಬಳಿಗೆ ಹೋಗ್ತಿದ್ದಾರೆ. ಆ ದೇವರ ಬಳಿಗೆ ಹೋಗಬೇಕಾದ್ರೆ ಖಾಲಿ ಕೈಲಿ ಹೋಗಬಾರ್ದಂತೆ. ದೇವರ ಹತ್ರಕ್ಕೆ ಹೋಗಬೇಕಾದ್ರೆ ಸುಮ್ಮನೆ ಖಾಲಿ ಕೈಲಿ ಹೋಗಿಬಿಟ್ರೆ ಅದು ತಪ್ಪು ಅಂತ ಹೇಳ್ತಾರೆ. ರಿಕ್ತ ಹಸ್ತೇನ ನೋಪೇಯಾತ್ ರಾಜಾನಂ ದೇವತಾಂ ಗುರುಂ ಅಂತ ಹೇಳ್ತಾರೆ. ಒಬ್ಬ ಜ್ಞಾನಿಗಳ ಬಳಿಗೆ ಗುರುಗಳ ಬಳಿಗೆ ಹೋಗಬೇಕಾದ್ರೆ ಖಾಲಿ ಕೈಲಿ ಹೋಗಬಾರ್ದಂತೆ. ಇನ್ನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಖಾಲಿ ಕೈಲಿ ಹೋಗಬಾರ್ದು. ಒಬ್ಬ ರಾಜ, ಯಾರಾದ್ರೂ ಒಬ್ಬ ದೊಡ್ಡ ರಾಜ ಇರ್ತಾನೆ, ಇವತ್ತೆಲ್ಲ ರಾಜಕಾರಣಿಗಳು ಯಾರು ಅವ್ರ ಹತ್ರ ಹೋಗುವಾಗಲೂ ಕೂಡ ಖಾಲಿ ಕೈಲಿ ಹೋಗು, ಅವ್ರಿಗೆ ಏನಾದ್ರು ಒಂದು ಕೊಡಬೇಕು, ಹಣ್ಣು ಹಂಪಲು ಏನಾದರೂ ಕೊಡಬೇಕು, ಕೊಟ್ಟು ಅವರನ್ನು ಸತ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ರಿಕ್ತ ಹಸ್ತೇನ ನೋಪೇಯಾತ ರಾಜಾನಂ ದೇವತಾಂ ಗುರುಂ ಅಂತ ಅವ್ರ ಕಡೆಗೆ ಹಾಗೆಲ್ಲ ಹೋಗಬಾರ್ದು. ಹಾಗೆ ಭಗವಂತನ ಕಡೆಗೆ ಹೋಗುವಾಗ ಖಾಲಿ ಕೈಲಿ ಹೋಗಬಾರ್ದು. ಅದಕ್ಕೇನಾದ್ರೂ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು. ಸನ್ಯಾಸಿಗಳು ಏನು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ? ಸಂಪತ್ತು ಹಿಡ್ಕೊಂಡು ಹೋಗ್ಬೇಕು, ಏನು? ಅದಕ್ಕೆ ಆಚಾರ್ಯರು ಯೋಚನೆ ಮಾಡಿದರು, ಇದಕ್ಕೆ ಸಾಮಾನ್ಯವಾದದ್ದಲ್ಲ, ಒಳ್ಳೆ ಸಂಪತ್ತನ್ನು ಅಂದರೆ ಭಗವಂತನಿಗೆ ಪ್ರೀತಿಯಾಗುವಂತಹದ್ದನ್ನೇ ನಾನು ಕೊಡಬೇಕು ಅಂತ ಶ್ರೀಮದ್ ಆಚಾರ್ಯ ಏನು ಮಾಡಿದ್ರಂತೆ, ಗೀತೆಗೆ ಭಾಷ್ಯವನ್ನು ಬರೆದಂತೆ. ಗೀತೆಗೆ ಭಾಷ್ಯ ಬರೆದು ಗೀತಾ ಭಾಷ್ಯವನ್ನೇ ಬದ್ರಿನಾರಾಯಣ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ, ದೇವರ ಸಮರ್ಪಣೆ ಮಾಡಲಿಕ್ಕೆ ಅಂತ ಗೀತಾ ಭಾಷ್ಯವನ್ನು ತಗೊಂಡು ಹೋಗಿ ಅದನ್ನು ಸಮರ್ಪಣೆ ಮಾಡ್ತಿದ್ದಾರಂತೆ. ಅದಕ್ಕೆ ಅವ್ಯಯಂ ಸತತಮಪ್ಯುಪಭುಕ್ತ್ಯ ವಿತ್ತಮಗ್ರ್ಯಮಿವ ದೂರಯ್ಯಾಸು ಜಾಯಸೇ ಸಗುರವೇ ಹರಿಗೀತಾ ಭಾಷ್ಯಮೇಶ ವಿರಚಯ್ಯ ತದಾದಾತ್. ಆಗ ಅವರು ಬದ್ರಿ ಯಾತ್ರೆಗೆ ಹೋಗ್ತೇನೆ ಅಂತ ಹೇಳಿದಾಗ, ಆಗ ಹಿಂದೆ ಮೊದಲೊಂದು ಸರ್ತಿ ಕೇಳಿದ್ರು. ಅವ್ರನ್ನ ಕೇಳಿದಾಗ ಅಚ್ಯುತ ಪ್ರಜ್ಞ ತೀರ್ಥರು ಬೇಡ ಅಂತಂದಿದ್ರು. ಈ ಸರ್ತಿ ಕೇಳುವಾಗ ಆಯ್ತು ಹೋಗ್ಬರ್ರಿ ನೀವು ಬದ್ರಿ ಯಾತ್ರೆಗೆ ಅಂತ ಹೇಳಿ ಕಳಿಸಿದ್ರು. ತಾಂದಿದೇಶ ಪುರುತೋ ಪುರುಷೋತ್ತಮ ತೀರ್ಥ ಚಿಂತಯನ್ಸ ಪುರುಷೋತ್ತಮ ರಕ್ಷಾಂ. ತಾಂದಿದೇಶ ಆಯ್ತು ಅಂತ ಆದೇಶ ಕೊಟ್ಟು ಕಳಿಸಿದ್ರು ಅಂತ ಪುರುಷೋತ್ತಮ ತೀರ್ಥ ಅಂತ ಮಧ್ವವಿಜಯದಲ್ಲಿ ಇದೊಂದು ಉಲ್ಲೇಖ ಮಾಡಿದ್ದಾರೆ ನೋಡಿ. ಏನು ಅಂದ್ರೆ ಅಚ್ಯುತ ಪ್ರಜ್ಞ ತೀರ್ಥರಿಗೆ ವ್ಯಾಖ್ಯಾನಕಾರರು ಹೇಳ್ತಾರೆ. ಅದಕ್ಕೆ ಶಿಲಾಶಾಸನಗಳಲ್ಲೂ ಕೂಡ ಇದೆ ಅಂತ ಒಂದು ಶ್ರೀಕೂರ್ಮಂ ಅಂತ ಒಂದು ಶಾಸನ ಇದೆ. ಆ ಶಾಸನದಲ್ಲಿ ಅಚ್ಯುತ ಪ್ರಜ್ಞರಿಗೆ, ಅಚ್ಯುತ ಪ್ರೇಕ್ಷರಿಗೆ ಇನ್ನೊಂದು ಹೆಸರು ಪುರುಷೋತ್ತಮ ತೀರ್ಥರು ಅಂತಲೂ ಕೂಡ ಹೆಸರಿತ್ತು ಅಂತ ಉಲ್ಲೇಖ ಮಾಡ್ತಾರೆ. ಅದು ಅಲ್ಲಂತೂ ಉಲ್ಲೇಖ ಇದೆ. ಮಧ್ವವಿಜಯದಲ್ಲಂತೂ ತಾಂದಿದೇಶ ಪುರುಷೋತ್ತಮ ತೀರ್ಥ ಚಿಂತಯನ್ಸ ಪುರುಷೋತ್ತಮ ರಕ್ಷಾಂ ಅಂತ ಪುರುಷೋತ್ತಮ ತೀರ್ಥ ಅಂತ ಹೇಳಿದ್ದಾರೆ. ಯಾರವರು ಪುರುಷೋತ್ತಮ ತೀರ್ಥ ಅಂತ ಏನು ಹೇಳಿಲ್ಲ, ಆದರೆ ಶಾಸನದಲ್ಲಿ ಹೇಳುವಾಗ ಆ ಪುರುಷೋತ್ತಮ ತೀರ್ಥ ಅಂತ ಅಚ್ಯುತ ಪ್ರಜ್ಞರಿಗೇನೆ ಇನ್ನೊಂದು ಹೆಸರಿತ್ತು ಅಂತಲೂ ಕೂಡ ಕೆಲವು ಶಾಸನಗಳು ಹೇಳಿದ್ದಾರೆ. ಜಾತಃ ಶ್ರೀ ಪುರುಷೋತ್ತಮಾವೇದಂ ಮಹಾತೀರ್ಥ ಸುಮತಿಗ್ರಣೀಹಿ ಅಂತ ಕೂರ್ಮ ಶಾಸನದಲ್ಲಿ ಇದೆ ಅಂತ ಇದನ್ನ ಉಲ್ಲೇಖ ಮಾಡುತ್ತಾರೆ. ಹಾಗೆ ಅಂತೂ ಅಲ್ಲಿಂದ ಹೊರಟ ನಂತರ ಅವರು ಆ ಗಂಗಾ ಸ್ನಾನವನ್ನು ಹರಿದ್ವಾರದಲ್ಲಿ ಗಂಗಾ ಸ್ನಾನವನ್ನು ಮಾಡಿಕೊಂಡಿದ್ದಾರೆ. ಎಂಥ ಗಂಗಾ ಸ್ನಾನವನ್ನು ಮಾಡಿದ್ದಾರೆ ಅಂದರೆ, ಆ ಗಂಗಾ ನದಿ ಪ್ರವಾಹ ಎನ್ನುವಂತಹದ್ದು ಬೇರೆಯವರನ್ನು ಪಾವನಗೊಳಿಸಿದೆ. ಅವಳು ಪಾವನ ಆಗಲಿಕ್ಕೋಸ್ಕರವಾಗಿ ಮಧ್ವಾಚಾರ್ಯ ಹತ್ರಕ್ಕೆ ಬರ್ತಿದ್ದಂತೆ. ಅಂತ ಗಂಗೆ ಅಂತ ಆ ಗಂಗೆ ಬರೀ ಯಾವತ್ತೋ ಒಂದು ದಿವಸ ಭಗವಂತನ ಪಾದ ಸಂಗ ಮಾಡಿದ್ದಾಳೆ. ಆದ್ರಿಂದಲೇ ಅವಳು ಬಹಳ ಶುದ್ಧಳು ಅಂತ ಅನ್ಕೊಂಡಿದ್ದಾಳೆ. ಇನ್ನು ರುದ್ರದೇವರು ಯಾವತ್ತೋ ಒಂದು ದಿವಸ ತಲೆ ಮೇಲೆ ಅವರು ಗಂಗೆಯನ್ನು ಹೊತ್ತುಕೊಂಡಿದ್ದಾರೆ. ಆವತ್ತಿನಿಂದ ಅವರು ರುದ್ರದೇವರು ಪರಮ ಪವಿತ್ರರು ಅಂತಾಗಿದ್ದಾರೆ. ಯಾವಾಗಲೂ ಕೂಡ ಭಗವಂತನ ಪಾದ ಸಂಘದಲ್ಲೇ ಇರುವಂತ ಈ ಮಹಾತ್ಮರು ಎಂಥ ಪರಿಶುದ್ಧರು ಅಂತ ಅರ್ಥ ಮಾಡಿಕೊಂಡ್ರೆ. ವಾಸುದೇವ ಪದ ಸಂತತ ಸಂಗೀ ತೇಜಸಾಪ್ಯಲ ಮಧಕೃತ ಶರ್ವ ಅತ್ಯವರ್ತತ ನಿತಾಂತ ಮತಾಸು ಗಾಂಗ ಮೋಘ ಮಘನಾಶನ ಕೀರ್ತಿ. ಹೀಗೆ ಶ್ರೀಮದ್
ಶ್ರೀಮದಾಚಾರ್ಯರು ಅಲ್ಲಲ್ಲಲ್ಲಿ ಅವರ ವಿಶೇಷವಾದಂಥ ಲೀಲೆಗಳನ್ನು ತೋರಿಸ್ತಾ ಹರಿದ್ವಾರದಿಂದಾಗಿ ಮುಂದೆ ಈ ಕಣ್ಣಿಗೆ ಕಾಣುವಂಥ ಬದರಿಗೆ ಹೋದರು ಅಂತ ಹೇಳ್ತಾರೆ. ಯಾಕೆ ಕಣ್ಣಿಗೆ ಕಾಣದೇ ಇರುವ ಬದರಿ ಇನ್ನೊಂದಿದೆ, ಅದು ವೇದವ್ಯಾಸ ದೇವರಿರುವಂಥ ಒಂದು ಬದರಿ, ದೊಡ್ಡ ಬದರಿ ಅಂತ ಹೇಳ್ತಾರೆ. ಕಣ್ಣಿಗೆ ಅದಕ್ಕೆ ಅಲ್ಲಿ ಹೇಳುವಾಗ ಹಾಗೆ ಹೇಳಿ ಸಂಚಾರಂ ವಿದದಾಪನರಾಣಾಂ ಗೋಚರಂ ಬದರಿಕಾಶ್ರಮ ಪಾರ್ಶ್ವಂ. ಗೋಚರ ಕಣ್ಣಿಗೆ ಕಾಣುವಂತ ಬದರಿಗೆ ಹೋದ್ರು ಅಂತ ಹೇಳ್ತಾರೆ. ಆ ಕಣ್ಣಿಗೆ ಕಾಣುವಂತ ಬದರಿಗೆ ಹೋದ್ರಂತೆ. ಆ ಬದರಿಗೆ ಹೋಗಿ ಆ ಭಗವಂತನಿಗೆ ಅರ್ಪಣೆ ಮಾಡುತ್ತಿದ್ದಾರಂತೆ. ಏನನ್ನು ಅರ್ಪಣೆ ಮಾಡಿದ್ರು? ಗೀತಾ ಭಾಷ್ಯವನ್ನು ಅರ್ಪಣೆ ಮಾಡಿದ್ರು ಬದರಿನಾರಾಯಣ ದೇವರಿಗೆ. ಬದರಿನಾರಾಯಣ ದೇವರಿದ್ದಾರಲ್ಲ, ಆ ದೇವರು ಯಾರು ಅಂತ ಹೇಳಿದ್ರೆ ಅವರನ್ನು ಖಂಡದೇವತೆ ಅಂತ ಕರೀತಾರೆ. ಖಂಡದೇವತೆ ಅಂತ ಎಲ್ರಿಗೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ದೇವತೆ ಅಂತ ಇರ್ತಾರೆ. ಒಂದು ಊರಿದ್ರೆ ಆ ಊರಿಗೆ ಒಂದು ಗ್ರಾಮ ದೇವತೆ ಅಂತ ಇರ್ತಾರೆ, ಗ್ರಾಮ ದೇವತೆ. ಒಂದು ಕುಲ ಇತ್ತು ಅಂದ್ರೆ ನಮ್ಮ ಕುಲದೇವರು ಅಂತ ಒಬ್ರು ಇಟ್ಕೊಂಡಿರ್ತಾರೆ, ಕುಲದೇವತೆ ಅಂತ ಇರ್ತಾರೆ, ಕುಲದೇವರು ಅಂತ. ಹಾಗೆ ಒಂದು ಕುಲಕ್ಕೆ ದೇವರು, ಒಂದು ಗ್ರಾಮಕ್ಕೆ ದೇವರು, ಒಂದು ಊರಿಗೆ ದೇವರು, ಹೀಗೆ ಒಂದೊಂದು ಕಡೆಯಲ್ಲಿ ಒಂದೊಂದು ದೇವರು ಅಂತಿರ್ತಾರೆ. ಹಾಗೆ ಈ ಇಡೀ ಸಮಗ್ರವಾದಂತಹ ಭರತ ಖಂಡ ಇದೆಯಲ್ಲ, ಈ ಖಂಡದ ದೇವತೆ ಯಾರು ಅಂತ ಹೇಳಿದ್ರೆ ಬದರಿನಾರಾಯಣ ದೇವರು ಅಂತ. ಆದ್ರಿಂದ ಯಾರಿಗಾದರೂ ಕೂಡ ಅವರವರ ಕುಲದೇವರು ಯಾರು ಅಂತ ಗೊತ್ತಿರಲಿಲ್ಲ ಅಂದ್ರೆ, ಇಡೀ ಖಂಡದಲ್ಲಿ ಅವನು ಭರತ ಖಂಡದಲ್ಲಿ ಹುಟ್ಟಿದ್ದಾನೆ ಅಂದ್ರೆ ಅವನು ಕುಲದೇವರು ಬದರಿನಾರಾಯಣ ಅಂತ ಅರ್ಥ. ಬದರಿನಾರಾಯಣ ಅಂತ ಇಟ್ಕೊಂಡ್ಬಿಡಬೇಕು. ಆದ್ರಿಂದ ಬದರಿನಾರಾಯಣ ದೇವರೇನೆ ಖಂಡದ ದೇವರವರು. ಆದ್ರಿಂದ ಖಂಡದ ದೇವರು ಅಂತ ಅವರನ್ನೇ ಕುಲದೇವರು ಅಂತ ಉಪಾಸನೆ ಮಾಡಬೇಕು. ಕುಲದೇವರು ಗೊತ್ತಿಲ್ಲದ ಪ್ರಸಂಗದಲ್ಲಿ ಹಾಗೆ ಮಾಡಬೇಕು ಅಂತ ಹೇಳುತ್ತಾರೆ. ಹೀಗೆ ಸಮಗ್ರವಾಗಿರುವಂತಹ ಭರತಖಂಡಕ್ಕೆ ಅಲಂಕಾರಪ್ರಾಯನಾಗಿರ್ತಕ್ಕಂಥವನು ಭಗವಂತ ಅಂತ. ಮಂಡಯನ್ ಭರತ ಖಂಡಮಖಂಡಂ ನಾದಿರಾಯಣ ಪದೋತ್ರ ಪರೋಯಃ ತಂ ನಮನ್ ಪ್ರಚುರದಿ ಹರಿಗೀತಾ ಭಾಷ್ಯಮಾರ್ಪಯದುಪಾಯ ನಮಸ್ಮೈ. ಅವರಿಗೆ ಅಲ್ಲಿ ಹೋಗಿ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಿದ್ರಂತೆ. ಗೀತಾ ಭಾಷ್ಯವನ್ನು ಸಮರ್ಪಣೆ ಮಾಡಿದರು. ಸಮರ್ಪಣೆ ಮಾಡುವುದಂದ್ರೆ ಬರದದ್ದನ್ನು ತಗೊಂಡು ಹೋಗಿ ಅಲ್ಲಿ ಪಾದಕ್ಕೆ ಇಡೋದು ಅಷ್ಟೇ ಅಲ್ಲ ಸಮರ್ಪಣೆ ಅಂತ ಹೇಳಿದರೆ. ಮತ್ತೇನು ಅಂದರೆ ಸಮರ್ಪಣೆ ಅಂತ ಹೇಳಿದರೆ ಮೊದಲಿಗೆ ಅಲ್ಲೇ ವಾಚನ ಮಾಡಿದ್ರಂತೆ, ಪಾಠ ಮಾಡಿದ್ರಂತೆ. ಶಿಷ್ಯರಿಗೆಲ್ಲರಿಗೂ ಕೂಡ ಸೇರಿಕೊಂಡು ಪಾಠ ಮಾಡಿದ್ರು. ಆದರೆ ಪಾಠ ಮಾಡಬೇಕಾದ್ರೆ ಸುಮ್ಮನೆ ಪಾಠ ಮಾಡಬಾರ್ದು, ಅದಕ್ಕೆ ಮೊದಲಿಗೆ ವ್ರತ ಮಾಡಿದ್ರಂತೆ. ವ್ರತ ಮಾಡಿ ಆಮೇಲೆ ಪಾಠವನ್ನು ಮಾಡಿದ್ರಂತೆ. ಎಂಥ ವ್ರತವನ್ನು ಮಾಡಿದ್ದಾರೆ ಅಂತಂದರೆ ಕಾಷ್ಟಮೌನ ಅನ್ನುವಂಥ ವ್ರತವನ್ನು ಮಾಡಿದ್ರಂತೆ. ಕಾಷ್ಟಮೌನ ಅಂತ ಹೇಳಿದರೆ ಅದಕ್ಕೆ ವಿಶ್ವಪತಿ ತೀರ್ಥರು, ಛಲಾರಿ ಆಚಾರ್ಯರೆಲ್ಲ ವ್ಯಾಖ್ಯಾನ ಬರೀತಾರೆ. ಕಾಷ್ಟಮೌನ ಅಂತ ಹೇಳಿದರೆ ಯಾವ ರೀತಿ ಅಂತ ಹೇಳಿದರೆ ಏನೇನೇನೇನು ಮಾತಾಡಲಿಕ್ಕಿಲ್ಲಂತೆ. ಅದು ಉತ್ಕರ್ಷೇಣ ಅತಿಶಯೇನ ಮೌನಂ ಅಭಾಷಣ ವ್ರತಂ ಅಂತ ಅರ್ಥ. ಅಭಾಷಣ ವ್ರತ, ಒಂದು ಮಾತಾಡ್ತಿರ್ಲಿಲ್ಲಂತೆ, ಕಟ್ಟಿಗೆ ಕೂತಂತೆ ಕೂಡ್ತಿದ್ರಂತೆ. ಏನಾದ್ರೂ ಮಾತಾಡೋದು ಅಂತಿದ್ರೆ ಬರೀ ಪಾಠ ಅಷ್ಟೇ. ವಿದ್ಯಾಮಾನ್ಯ ತೀರ್ಥರು ಕೂಡ ಇದನ್ನು ಮಾಡಿದರು. ಪರಿಮಾರ ಸ್ವಾಮಿಗಳು, ಉಭಯ ಮಠಾಧೀಶರು, ಭಂಡಾರಿಕೇರಿ ಪರಿಮಾರ ಸ್ವಾಮಿಗಳು, ಅವರು ಈ ವ್ರತವನ್ನು ಕಾಷ್ಟಮೌನ ವ್ರತ, ಬರೀ ಶಾಸ್ತ್ರ ಪಾಠ, ಶಾಸ್ತ್ರದ ಚಿಂತನೆ ಅಷ್ಟೇ, ಅದನ್ನು ಬಿಟ್ಟು ಉಳಿದದ್ದೇನು ಮಾತಾಡಲಿಕ್ಕಿಲ್ಲ. ಹಾಗೆ ವ್ರತವನ್ನು ಮಾಡಿದ್ರಂತೆ. ಅಂತ ಒಂದು ಕಾಷ್ಟಮೌನ ಅಂತ. ಈಗೆಲ್ಲ ಮಾಡೋರೇನು ಅಂದ್ರೆ ಕಾಷ್ಟಮೌನ ಮಾಡೋದಿಲ್ಲ ಎಲ್ಲರೂ ಕೂಡ, ಬರೀ ಮೌನವ್ರತ ಅಷ್ಟೇ. ಮೌನವ್ರತ ಅಂದ್ರೆ ಮತ್ತೆ ಆ ಮೌನವ್ರತದಲ್ಲೂ ಕೂಡ ಮೌನವ್ರತ ಅಂತ ಹೆಸರಿಗಷ್ಟೇ, ಅದು ಅದಕ್ಕೆ ಮಾತಿಗಿಂತ ಜಾಸ್ತಿ ಆಗಿರ್ತದೆ. ಕೈ ಸನ್ನೆ ಮಾಡಿದೆ, ಮೂಗು ಸನ್ನೆ ಮಾಡಿದೆ, ಕಣ್ಣು ಸನ್ನೆ ಮಾಡಿದೆ ಅಂತ ಅನ್ಕೊಂಡು ಮಾತಾಡಿದ್ರೆ ಆದ್ರೂ ಪರವಾಗಿಲ್ಲ, ಒಂದು ಮಾತಲ್ಲಿ ಮುಗಿಸ್ಬಿಡ್ತಾರೆ. ಈ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರು ಹ್ಞೂ ಹ್ಞೂ ಅಂತ ಹೇಳೋದು, ಹಾ ಹಾ ಅಂತ ಹೇಳೋದು, ಹೀಗಾಗಿರ್ತದೆ. ಅದು ಮಾತಿಗಿಂತ ಜಾಸ್ತಿ ಆಗಿ ಹೋಗಿರ್ತದೆ. ಇದೆಲ್ಲ ಮೌನವ್ರತ ಆಗೋದಿಲ್ಲ ಇದು. ಹಾಗಾಗಿ ಮೌನವ್ರತ ಅಂತ ಹೇಳಿದ್ರೆ ಕಾಷ್ಟ ಮೌನ, ಏನು ಮಾತು ಶಾಸ್ತ್ರದ ವಿಷಯ ಬಿಟ್ಟರೆ ಮತ್ತೇನು ಮಾತಾಡುವ, ಈ ರೀತಿಯಲ್ಲಿ ವ್ರತವನ್ನು ಮಾಡಬೇಕಂತ. ಇಂಥ ವ್ರತವನ್ನು ಮಾಡಿದರೆ ಅದು ಶ್ರೇಷ್ಠ. ಅಂಥ ವ್ರತವನ್ನ ಕಾಷ್ಟ ಮೌನ ಮದದಾದುಪವಾಸಂ, ಮತ್ತು ಉಪವಾಸ ಏನು ಸ್ವೀಕಾರ ಇಲ್ಲ. ಮದದಾದುಪವಾಸಂ ಶುದ್ಧಮಪ್ಯಕೃತ ಶುದ್ಧ ಹೃದಿಚ್ಛನ್ನ ನಿತ್ಯ ತುಷ್ಟ ಹರಿತೋಷ ವಿಶೇಷಂ ಚಿಂತಯನ್ ಪ್ರಭುಮನಂತ ಮಠಾಂತಹ. ಅಲ್ಲಿ ಅನಂತ ಮಠ ಅಂತ ನಿತ್ತಂತೆ ಆ ಕಾಲದಲ್ಲಿ ಅನಂತ ಮಠ ಅಂತಿತ್ತು. ಆ ಮಠದಲ್ಲೇ ವಾಸ ಮಾಡಿಕೊಂಡು ಶ್ರೀಮದ್ ಆಚಾರ್ಯರು ಅಲ್ಲೇ ಪಾಠಗಳನ್ನೆಲ್ಲ ಮಾಡಿಕೊಂಡು ಇದ್ರು ಅಂತ, ಅಲ್ಲಿ ವ್ರತವನ್ನೆಲ್ಲ ಮಾಡ್ತಾ ಇದ್ರು ಅಂತ. ಆ ಅನಂತ ಮಠ ಅನ್ನೋದು ಆಮೇಲೆ ಕಾಲಾಂತರದಲ್ಲಿ ಅದು ಇರಲಿಲ್ಲ. ಅದಕ್ಕೆ ಅನಂತ ಮಠದಲ್ಲಿ ಶ್ರೀಮದ್ ಆಚಾರ್ಯ ಇದ್ರು ಅನ್ನೋದರ ನೆನಪಿಗೋಸ್ಕರ ಮಧ್ವವಿಜಯದಲ್ಲಿ ಉಲ್ಲೇಖ ಇದೆ ಅನ್ನೋದಕ್ಕೋಸ್ಕರ ನಮ್ಮ ಗುರುಗಳು ವಿಶ್ವೇಶ ತೀರ್ಥರು, ಪೇಜಾವರ ಮಠಾಧೀಶರು, ಅವರು ಅನೇಕ ವರ್ಷಗಳ ಹಿಂದೆನೆ ಅಲ್ಲೊಂದು ಮಠವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಪೇಜಾವರ ಮಠ ಅಂತ ಹೆಸರಿಡಲಿಲ್ಲ, ಅನಂತ ಮಠ ಅಂತಲೇ ಹೆಸರಿಟ್ಟಿದ್ದಾರೆ. ಅದಕ್ಕೆ
ಹಾಗೆ ಅನಂತ ಮಠ ಅಂತ ಶ್ರೀಮದ್ ಆಚಾರ್ಯ ಸಂವಿಧಾನ ಅಂತ ಆಚಾರ್ಯನ ಪ್ರತಿಷ್ಠೆ ಮಾಡಿ ಅಲ್ಲಿ ಅನಂತ ಮಠ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಹೀಗೆ ಇಂಥದ್ರಲ್ಲಿ ಅಂತ ವ್ರತ ಮಾಡಿದಂತೆ. ಅಷ್ಟೇ ಅಲ್ಲ, ವ್ರತದ ಜೊತೆಗೆ ನಿತ್ಯವೂ ಕೂಡ ಬೆಳಗಿನ ಜಾವದಲ್ಲಿ ಅರುಣೋದಯ ಕಾಲ. ಅರುಣೋದಯ ಕಾಲ ಅಂತ ಹೇಳಿದ್ರೆ ಈ ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಅಂತ ಹೇಳ್ತಾರೆ. ಈ ಸೂರ್ಯೋದಯ ಆಗೋಕ್ಕಿಂತ 4 ಗಳಿಗೆ ಮೊದಲು ಅಂತ ಅರ್ಥ. ಅಂದ್ರೆ ಸಾಮಾನ್ಯವಾಗಿ 6 ಗಂಟೆಗೆ ಸೂರ್ಯೋದಯ ಆಗುತ್ತೆ ಅಂದ್ರೆ 1:30 ಗಂಟೆ ಮೊದಲು ಅಂತ ಅರ್ಥ. ಆ 1:30 ಗಂಟೆ ಮೊದಲಾಗಬೇಕಾದ್ರೆ ಏನ್ ಮಾಡಬೇಕಂತ ಸ್ನಾನ ಮಾಡಬೇಕು ಅಂತ. ಸಾಧಕನಾದಂಥ ವ್ಯಕ್ತಿ ಸ್ನಾನ ಮಾಡಬೇಕಂತ. ಸ್ನಾನವನ್ನು ಒಬ್ಬ ವಿದ್ಯಾರ್ಥಿ ಆದವನು ಆ ಕಾಲಕ್ಕೆ ಕೇಳಬೇಕಂತೆ, ಎದ್ದು ಅಧ್ಯಯನವನ್ನು ಆರಂಭ ಮಾಡಬೇಕು ಅಂತ. ವಿದ್ಯಾರ್ಥಿ ತನ್ನ ವಿದ್ಯಾ ಸಾಧನೆ ಮಾಡಲಿಕ್ಕೆ, ಒಬ್ಬ ಸಾಧಕ ಪುರುಷ ತನ್ನ ಸಾಧನೆ ಮಾಡಿಕೊಳ್ಳಿಕ್ಕೆ ಬೆಳಿಗ್ಗೆ 4:00 ಎದ್ದು ಸ್ನಾನವನ್ನು ಮಾಡಿ ಅವನು ಅಧ್ಯಯನಾದಿಗಳನ್ನು ಮತ್ತು ಅವನ ಅನುಷ್ಠಾನಗಳನ್ನೆಲ್ಲ ಮಾಡಬೇಕು ಅಂತ ಶಾಸ್ತ್ರ ಇರುವಂತಹದ್ದು. ಆ ಕಾಲದಲ್ಲಿ ಬದರಿಯಲ್ಲಿ ಅಲಕನಂದ ನದಿ ಏನಿದೆ, ಆ ಅಲಕನಂದ ನದಿ ರಭಸವಾಗಿ ಹರಿತಿರ್ತಾಳೆ. ಈಗಲೇ ನೋಡಿದ್ರೆ ಗಾಬರಿ ಆಗ್ತದೆ. ಅಂತ ನದಿಯ ಮಧ್ಯದ ತನಕ ಹೋಗಿ ಮುಳುಗಾಕಿ ಬರ್ತಿದ್ರಂತೆ ಮಧ್ವಾಚಾರ್ಯ. ಯಾವ ನದಿಯನ್ನ ಬೆಳಿಗ್ಗೆ 9-10 ಗಂಟೆ ಆದ್ಮೇಲೂ ಕೂಡ ಮುಟ್ಲಿಕ್ಕೆ ಹೆದರುತ್ತಾರೆ ಎಲ್ಲರೂ ಕೂಡ, ಅಂಥ ನದಿಯಲ್ಲಿ ಬೆಳಗಿನ ಜಾವದಲ್ಲಿ 4 ಗಂಟೆಗೆ ಹೋಗಿ ಸ್ನಾನ ಮಾಡಿ ಬರ್ತಿದ್ರಲ್ಲ, ಎಂಥ ಅದ್ಭುತ. ಮಜ್ಜನಂ ವ್ಯದಿತ ಶೀತಲ ಗಂಗಾ ವಾರಿ ನಿತ್ಯ ಮರುಣೋದಯ ಕಾಲೇ ಯತ್ಸ್ಪೃಶಂತಿ ನರಾಹಿಮ ಬೀತಾಃ ಅಂಶಯೇಷ ಪೃಷತಾಮಧಿಪಸ್ಯ ಯತ್ಸ್ಪೃಶಂತಿ ನರಾಹ ಹಿಮಬೀತಾಃ. ಹಿಮದ ಭಯದಿಂದಾಗಿ ನರಾಹ, ಯಾವ ಮನುಷ್ಯರು ಮುಟ್ಲಿಕ್ಕೆ ಒಂದು ಸರ್ತಿ ಕೈ ಬೆರಳು ಒಳಗೆ ಹಾಕಿದ್ರೆ ಕೈ ನಿಂತ್ಕೊಂಡ್ಬಿಡ್ತದಷ್ಟೇ, ಆಮೇಲೆ ಅದು ಮಡಚಲಿಕ್ಕೆ ಬೇಕಾಗ್ತದೆ ಸಮಯ, ಹಾಗಿರ್ತದೆ ಆ ನೀರು. ಅಂಥದ್ರಲ್ಲಿ ಮಧ್ಯದ ತನಕ ಹೋಗಿ ಮುಳುಗಾಕಿ ಬರ್ತಾ ಇದ್ರಂತೆ ಇಂಥ ಮಹಾತ್ಮರು. ಹೀಗೊಂದು ವ್ರತವನ್ನು ಮಾಡಿ ಅಲ್ಲಿ ಆ ಸಂದರ್ಭದಲ್ಲಿ ಬದ್ರಿನಾರಾಯಣನ ಎದುರಲ್ಲಿ ಕೂತ್ಕೊಂಡು ಇದನ್ನ ಪಾಠ ಮಾಡ್ತೇನೆ ಅಂತ ಶಿಷ್ಯರಿಗೆಲ್ಲ ಪಾಠ ಮಾಡ್ತಾ ಇದ್ದಂತೆ. ಪಾಠ ಮಾಡುವಾಗ ಪ್ರೀತಯೇಸ್ಯ ಪುರತೋವರ ಭಾಷ್ಯಂ ವಾಚಯನ್ ಸ ಜನತಾಮಪಸಾರ್ಯ ವಚ್ಮಿ ಶಕ್ತಿ ತವುರುಕ್ರಮ ಗೀತಾ ಭಾಷ್ಯ ನಿತ್ಯ ಕಥಯತ್ ಕುರು ಸಂಖ್ಯಾ. ಅಲ್ಲಿ ಪಾಠ ಮಾಡ್ತೇನೆ ಅಂತ ಮೊದಲಿಗೆ ಮಂಗಳಾಚರಣೆ ಮಾಡಿದ್ರಂತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತಿರುತ್ತೆ. ಶಕ್ತಿತಃ ಅನ್ನೋ ಶಬ್ದ ಬಂದು ಕೂಡ್ಲೇನೆ ಅಲ್ಲಿ ಒಳಗಡೆ ಇದ್ದ ಬದ್ರಿನಾರಾಯಣ ದೇವರೇನೆ ಮಾತಾಡಿದ್ರಂತ ಶಕ್ತಿ. ಸ್ವಾಮಿ ಮಧ್ವಾಚಾರ್ಯ ತಾವು ಶಕ್ತಿತಃ ಅಂತ ಹೇಳಲಿಕ್ಕೆ ಹೋಗಬೇಡ್ರಿ, ಯಾಕೆ ನಿಮ್ಮ ಶಕ್ತಿ ಅಂತದ್ದು ಅಗಾಧವಾದ ಶಕ್ತಿ. ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವೇನೋ ಹೇಳಿಬಿಟ್ರಿ ಅಂದ್ರೆ ಅರ್ಥ ಮಾಡಿಕೊಳ್ಳೋ ಜನರಿಗೆ ಎಲ್ಲಿ ಅರ್ಥ ಆಗ್ತದೆ ಹೇಳಿ. ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಶಕ್ತಿತಃ ಅನ್ನೋ ಪದ ತೆಗೆದು ಲೇಷತಃ ಅನ್ನುವಂತಹ ಪದವನ್ನು ಹಾಕ್ರಿ ಅಂತ. ತೇನ ಲೇಷತ ಇತಿಹ ಪದಂ ಸ್ಯಾತ್ ಇತ್ಯಗದ್ಯತ ಜಗಜ್ಜನಕೇನ. ಜಗಜ್ಜನಕನಾಗಿರುವಂತಹ ಭಗವಂತ ಈ ಮಾತನ್ನು ಹೇಳಿದಂತೆ. ಈ ಮಾತು ಹೇಳಿದಾಗ ಆವತ್ತಿನಿಂದಲೂ ಕೂಡ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅನ್ನುವಂತಹ ಪದವನ್ನು ಮಂಗಳಾಚರಣೆಯಲ್ಲಿ ಇಟ್ಕೊಳ್ಬೇಕು ಅಂತ ಅದನ್ನು ಬದಲು ಮಾಡಿದ್ರಂತೆ. ಬದ್ರಿನಾರಾಯಣ ದೇವರೇನೆ ಇದನ್ನು ಸೂಚನೆ ಮಾಡಿದ್ದು ಅಂತ ಹೇಳ್ತಾರೆ. ಹೀಗೆ ಬದ್ರಿನಾರಾಯಣ ದೇವರು ಹೇಳಿದರು. ಎಲ್ಲ ಆದ ಮೇಲೆ ಪುನಃ ಪಾಠ ಶುರು ಮಾಡಿದ್ರು. ಪಾಠ ಮಾಡ್ತಾನೇ ಇದ್ರಂತೆ ಗೀತಾ ಭಾಷ್ಯವನ್ನ. ಗೀತಾ ಭಾಷ್ಯ ಪಾಠ ಮಾಡ್ತಾ ಇರುವಾಗ ಶಿಷ್ಯರಿಗೆಲ್ಲರಿಗೂ ಕೂಡ ಸ್ವಲ್ಪ ಸುಸ್ತಾಗ್ಲಿಕ್ಕೆ ಶುರುವಾಯ್ತಂತೆ. ಏನು ಶಿಷ್ಯರು ಬೆಳಿಗ್ಗಿಂದ ಸಾಯಂಕಾಲ ತನಕ ಪಾಠ ಮಾಡ್ತಾನೇ ಇದ್ರು, ಪಾಪ ಕಾಷ್ಟಮೌನ ಉಪವಾಸ ಬೇರೆ, ಹಾಗಾಗಿ ಪಾಠವೇ ನಿರಂತರ ಪಾಠ ಅಂತ. ನಾವೇ ಇಲ್ಲಿ 1 ಗಂಟೆ ಕೂತ್ಕೊಂಡು ಉಪನ್ಯಾಸ ಮಾಡ್ತೀವಿ ಅಂದ್ರೆ ಯಾವಾಗ ಆಚಾರ ಮುಗಿಸ್ತಾರೆ ಅಂತ ಅನಿಸ್ತಿರ್ತದೆ. ಅಂತಾದ್ರೆ ನಿರಂತರ ಪಾಠ ಅಂದ್ರೆ ಶಿಷ್ಯರಿಗೆಲ್ಲ ಆಯಾಸ ಆಗ್ತಾ ನಿಧಾನವಾಗಿ ತೂಕಕ್ಕೆ ಬರ್ಲಿಕ್ಕೆ ಶುರುವಾಯ್ತು. ಅಲ್ಲಲ್ಲೇ ತೂಕುಡಿಸ್ತಾ ಇದ್ರಂತೆ. ಅಲ್ಲಲ್ಲೇ ತೂಕುಡಿಸ್ತಾ ಇರಬೇಕಾದ್ರೆ ಆಗ ಅವರನ್ನು ನೋಡಿ ಪಾಪ ಶಿಷ್ಯರೆಲ್ಲ ಸುಸ್ತಾಗಿದ್ದಾರೆ, ಸಾಕಿನ ಪಾಠ ನಿಲ್ಲಿಸೋಣ ಅಂತ ಅನ್ಕೊಂಡ್ರಂತೆ. ನಾವು ನಿಲ್ಲಿಸ್ತೀವಿ ಬೇಗನೆ ಅಂತೂ ಪಾಠ ನಿಲ್ಲಿಸೋಣ ಅಂತ ಅನ್ಕೊಂಡ್ರು ಶ್ರೀಮದಾಚಾರ್ಯ. ಆ ಆಚಾರ್ಯರು ಪಾಠ ನಿಲ್ಲಿಸೋಣ ಅಂತ ಅನ್ಕೊಂಡು ಪಾಠ ನಿಲ್ಲಿಸಿದ್ರಂತೆ. ಅವರು ಪಾಠ ನಿಲ್ಲಿಸ್ಲಿಕ್ಕೆ ಪುರುಸೊತ್ತಿಲ್ಲ, ಕೂಡಲೇ ಇದ್ದಕ್ಕಿದ್ದಂತೇನೆ ಭೂಮಿ ಏನಿದೆ ಭೂಮಿಯಕ್ಕೆ ಜೋರಾಗಿ 3 ಸರ್ತಿ ಬಡದಂತ ಶಬ್ದ ಆಯ್ತಂತೆ. ಫಟ್ 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 ಅಂತ ಬರಿದಂತೆ. ಆ ಬಡದಂತ ಶಬ್ದ ಅಷ್ಟೇ ಅಲ್ಲ, ಆ ಒಳಗಿಂದಲೇನೆ ಧ್ವನಿ ಬಂತಂತೆ. 3 ಸರ್ತಿ ಬಂತಂತೆ. ಉಚ್ಚತಾ ಅಂತ ಧ್ವನಿ ಬಂತಂತೆ. ಆ ಧ್ವನಿ ಏನು ಅಂತ ಹೇಳಿದ್ರೆ ಸಾಕ್ಷಾತ್ ಬದ್ರಿನಾರಾಯಣ ದೇವರೇ ಹೇಳ್ತಿದ್ದಾರೆ, ಆಚಾರ್ಯ ಮಧ್ವಾಚಾರ್ಯ ನಿಮ್ಮ ಶಿಷ್ಯರು ಮಲಗಿದ್ರೇನಂತೆ, ನೀವು ಮಾಡ್ತಾ ಇರೋ ಪಾಠವನ್ನು ನಾನು ಕೇಳ್ತಾ ಇದ್ದೀನಿ, ನನಗೆ ಹೇಳ್ರಿ ನೀವು ಅಂತ ಕೇಳ್ತಿದ್ರಂತೆ. ಈ ರೀತಿ ಅಲ್ಲೊಂದು ಘಟನೆಯನ್ನು ನಡೆದು ಹೋಯ್ತು ಅಂತ ಹೇಳ್ತಾರೆ. ತೇನ ತತ್ ಪ್ರವಚನೆ ವಿಹಿತೇನಂ
ಶುಶ್ರೂವು ಪ್ರಶಯಿತಾ ಅಪಿ ಶಿಷ್ಯಾಃ ಉಚ್ಯತಾಮಿತಿ ಮುಹುಸ್ಸ ಪೃಥಿವ್ಯಾಂ ಸ್ಫಾಲನಂ ಪದಮಹೋ ಹರಿಣೋಕ್ತಂ. ಈ ರೀತಿ ಮಧ್ವಾಚಾರ್ಯರು ಪಾಠ ಮಾಡುತ್ತಾ ಇರುವಾಗ ಇಂತಹ ಪ್ರಸಂಗಗಳೆಲ್ಲ ನಡೆದುವಂತೆ. ಇದನ್ನೆಲ್ಲ ಆ ಶಬ್ದ ಆದಂತಹದ್ದಕ್ಕೆ ಶಿಷ್ಯರೆಲ್ಲ ಎದ್ದು ಕೂತ್ಕೊಂಡು ಆ ಉಚ್ಯತಾಮ್ ಅನ್ನುವಂಥ ಧ್ವನಿ ಕೇಳಿಸ್ಕೊಂಡ್ರು ಅಂತ ಹೇಳ್ತಾರೆ. ಹೀಗೆ ಆಚಾರ್ಯರ ವೈಶಿಷ್ಟ್ಯ. ಇದು ಆದ ನಂತರ ಮುಂದೆ ಮಧ್ವಾಚಾರ್ಯರಾಗಬೇಕಾದ್ರೆ ಆವಾಗ ಮತ್ತೆ ಶಿಷ್ಯರೆಲ್ಲ ಮಲಗಿದಾಗ ರಾತ್ರಿ ಕಾಲದಲ್ಲಿ ಎಲ್ಲರಿಗೂ ಕೂಡ ಅರೆಬರೆ ಎಚ್ಚರಿಕೆ. ಇದ್ದಕ್ಕಿದ್ದಾಗೆ ಏನಾಯ್ತಂತೆ, ಒಂದು ಬೆಳಕು ಬಂದಂತೆ ಆಯ್ತಂತೆ. ನಕ್ತ ಎಲ್ಲ ಕಡೆಯಲ್ಲೂ ಕೂಡ ಕತ್ತಲು ಆವರಿಸಿದೆ. ಆ ಕತ್ತಲಿನಲ್ಲೇನೆ 1000 ಸೂರ್ಯ ಬಂದಂತೆ ಆಯ್ತಂತೆ. ನಕ್ತಮೇವ ಭಗವತ್ಯುಪಯಾತೆ ಪ್ರೋದಿತೆ ಸತಿ ಸಹಸ್ರ ಮರೀಚವು. ಆಗ ಅಲ್ಲಿಗೆ ಬಂದದ್ದು ಯಾರು ಅಂದ್ರೆ ಬೇರೆ ಯಾರು ಅಲ್ಲ, ಸಾಕ್ಷಾತ್ ವೇದವ್ಯಾಸ ದೇವರೇ ಬಂದಿದ್ದಾರೆ. ಮಧ್ವಾಚಾರ್ಯ ಇಲ್ಲಿ ತನಕ ಬಂದಿದ್ದಾರೆ, ಮಾತಾಡಿ ಹೋಗಬೇಕು ಅಂತ ಅವರನ್ನ ಹೋಗಿ ವೇದವ್ಯಾಸ ದೇವರು ಹೇಳಿದ್ರಂತೆ, ಸ್ವಾಮಿ ಮಧ್ವಾಚಾರ್ಯ ಇಲ್ಲಿ ತನಕ ಬಂದಿದ್ದೀರಿ, ಇಲ್ಲೇ ಹತ್ತಿರದಲ್ಲಿ ನಮ್ದು ವ್ಯಾಸಾಶ್ರಮ ಇದೆ, ಅಲ್ಲಿಗೂ ಬರ್ರಿ, ಅಲ್ಲಿ ಬಂದೊಂದು ಸ್ವಲ್ಪ ಭೇಟಿ ಕೊಟ್ಟು ಹೋಗ್ರಿ, ನಮ್ಮಲ್ಲಿ ಇರುವಂತ ಶಿಷ್ಯರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ರಿ ಅಂತ ಆಚಾರ್ಯರಿಗೆ ಆಹ್ವಾನ ಕೊಟ್ಟರಂತೆ ವೇದವ್ಯಾಸ ದೇವರು. ಆಚಾರ್ಯರಿಗೆ ಆಹ್ವಾನ ಕೊಟ್ಟ ಕೂಡಲೇ ಆಚಾರ್ಯ ವೇದವ್ಯಾಸ ದೇವರಂತ ಮಹಾತ್ಮರು ಕೇಳಿದ್ದಾರೆ, ಹೋಗಬೇಕು ಅಂತ ಅನ್ಕೊಂಡು ವೇದವ್ಯಾಸ ದೇವರು ಹೋದ ಕೂಡಲೇನೆ ಆದ್ರೆ ಶಿಷ್ಯರಿಗೆ ಹೇಳಿ ಹೋಗ್ಬೇಕಲ್ಲ. ಮತ್ತು ವೇದವ್ಯಾಸ ದೇವರು ಅಲ್ಲಿಗೆ ಹೋದ ಮೇಲೆ ಇಲ್ಲ ವಾಪಸ್ ನೀನು ಹೋಗ್ಬೇಡ, ಇಲ್ಲೇ ಇದ್ಬಿಡು ಅಂತ ಹೇಳಿದ್ರೆ ಕಷ್ಟ. ಅದಕ್ಕೆ ಶಿಷ್ಯರಿಗೆಲ್ಲ ಒಂದು ಸಂದೇಶ ಕೊಟ್ಟು ಹೋಗಬೇಕಲ್ಲ. ಆ ಸಂದೇಶ ಕೊಡಬೇಕು ಅಂತ ತಾವೇ ಮಧ್ವಾಚಾರ್ಯರೇನೆ ಒಂದು ಶ್ಲೋಕವನ್ನು ಬರೀತಾರೆ. ಆ ಶ್ಲೋಕವನ್ನು ಬರೆದು ಆ ಶಿಷ್ಯರ ಬಳಿಯಲ್ಲಿಟ್ಟು ಆಚಾರ್ಯ ಹೊರಟೋಗ್ತಾರೆ. ಏನು ಬರೆದಿದ್ರು ಆ ಶ್ಲೋಕ ಅಂತ ಹೇಳಿದ್ರೆ, ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲೀಲಸ್ಯ ಸಮಂ ವಾ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ನೇದೃಶಂ ಸ್ಥಲಮಲಂ ಶಮಲಗ್ನಂ. ಇಲ್ಲಿ ಇರುವಂತ ಬದ್ರಿನಾರಾಯಣನ ಕ್ಷೇತ್ರ ಇದೆಯಲ್ಲ, ಇದಕ್ಕೆ ಸಮಾನವಾದಂತ ಇನ್ನೊಂದು ತೀರ್ಥಕ್ಷೇತ್ರ ಜಗತ್ತಿನಲ್ಲಿ ಇಲ್ಲ. ಇಲ್ಲಿ ಹರಿಯುವ ಗಂಗೆ ಏನಿದ್ದಾಳೆ, ಇವಳಿಗೆ ಸಮಾನವಾದಂತ ತೀರ್ಥ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಇಲ್ಲಿ ಇರುವ ಯಾವ ದೇವರಿದ್ದಾನೆ ವಿಷ್ಣು, ಅವನಿಗೆ ಸಮಾನವಾದಂತ ದೇವರ ಜಗತ್ತಿನಲ್ಲಿಲ್ಲ. ಇಷ್ಟೆಲ್ಲ ಹೇಳಿದ್ದೀವಲ್ಲ ನಾವು, ನಮ್ಮ ಮಾತು, ಆ ಮಾತಿಗೆ ಸಮಾನವಾದ ಮತ್ತೊಂದು ಮಾತಿಲ್ಲ. ಅಷ್ಟೇ ಅಲ್ಲ, ನಮ್ಮ ಮಾತು ಅಂತ ಹೇಳಿದ್ರೆ ನಮ್ಮ ಸರ್ವಮೂಲ ಗ್ರಂಥ ಅಂತರ್ಥ. ಆ ಸರ್ವಮೂಲ ಗ್ರಂಥಕ್ಕೆ ಸಮಾನವಾದ ಗ್ರಂಥ ಮತ್ತೊಂದಿಲ್ಲ ಜಗತ್ತಿನಲ್ಲಿ ಅಂತ ಹೇಳಿದ್ರು. ಹೀಗೆ ಶ್ರೀಮದ್ ಆಚಾರ್ಯರು ಇದನ್ನು ಪ್ರತಿಪಾದನೆ ಮಾಡಿ ಒಂದು ಶ್ಲೋಕದಲ್ಲಿ ಬರೆದಿಟ್ಟು ಹೊರಟಂತೆ. ಅವರು ಹೊರಟಾಗ ಒಬ್ಬರು ಮಾತ್ರ ನೋಡಿದ್ರಂತೆ, ಸತ್ಯತೀರ್ಥರು ಅಂತ. ಆ ಸತ್ಯತೀರ್ಥರು ನೋಡಿದರು, ಎಲ್ಲ ಆಚಾರ್ಯರು ಹೊರಟಿದ್ದಾರೆ, ಅವರಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದ ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋಗ್ತೇನೆ ಅಂತ ಅವರು ಹಿಂದಿಂದೆ ಹೋದ್ರಂತೆ. ಶಿಷ್ಯರೆಲ್ಲ ಮಲಗಿದ್ದಾರೆ, ಬೇರೆ ಶಿಷ್ಯರಿಗೆ ಗೊತ್ತಿಲ್ಲ, ಇವರು ಹೊರಟು ಬಿಟ್ಟಿದ್ದಾರೆ. ಹೊರಟಾಗ ಎಂಥ ಮಾರ್ಗ ಅದು, ಬಹಳ ದುರ್ಗಮವಾಗಿರುವಂತಹದ್ದು. ಆ ಮಾರ್ಗದಲ್ಲಿ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಕಾಲಿಡ್ತಿದ್ರಂತೆ ಮಧ್ವಾಚಾರ್ಯ, ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಶಿಖರಗಳನ್ನೇ ಹತ್ತಿದ್ರಂತೆ. ಆ ರೀತಿ ಹೋಗ್ತಿದ್ರು. ಸತ್ಯತೀರ್ಥರನ್ನು ಹಿಂಬಾಲಿಸಿಕೊಂಡು ಹೋಗ್ತಿದ್ರು, ನಿಧಾನವಾಗಿ ಹೋಗ್ತಿದ್ದಾರಂತೆ, ನಿಧಾನವಾಗಿ. ದುರ್ಗಾ ಮಾರ್ಗ ಗತಮಪ್ಯನುದಾವನ್ ಆಪಸೋಯ ಮರುಣಿ ಭವತೀನೇ ಲೀಲಯಾ ಸಜವಮಕ್ರಮಮಾಣಂ ಯಾಶ್ರಯಾಂತರ ಸುದೂರ ಶಿಲಾಸು. ಹೀಗೆ ಹೋಗ್ತಿದ್ದಾರೆ. ಸತ್ಯತೀರ್ಥರು ಹೋಗ್ತಾ ಇದ್ದಾಗ ಅವರಿಗೆ ಆಗ್ತಾ ಇಲ್ಲ, ತಡ್ಕೊಳ್ಳಿಕ್ಕೆ ಎಲ್ಲೋ ಹೋಗಿದ್ದಾರೆ ಮಧ್ವಾಚಾರ್ಯ ಎಲ್ಲೋ ಹೋದಾಗ ಒಂದು ಸರ್ತಿ ದೂರದಿಂದಲೇ ಹಿಂತಿರುಗಿ ನೋಡಿದ್ರಂತೆ ಮಧ್ವಾಚಾರ್ಯ, ನನ್ನ ಶಿಷ್ಯ ಸತ್ಯತೀರ್ಥರು ಬರ್ತಾ ಇದ್ದಾರೆ, ಪಾಪ ಒದ್ದಾಡ್ತಿದ್ದಾರೆ ಅವರು ಅಂತ. ಒಂದು ಸರ್ತಿ ನೀವು ಬರಬೇಡ್ರಿ, ನಿಮಗೆ ಕಷ್ಟ ಆಗ್ತದೆ, ನೀವು ಅಲ್ಲೇ ಹೋಗ್ರಿ ಅಂತ ಕೈ ಹೀಗೆ ಮಾಡಿದ್ರಂತೆ. ಒಂದು ಸರ್ತಿ ನೀವು ಅನಂತ ಮಠದಲ್ಲೇ ಇರ್ರಿ ಅಂತ ಕೈ ಸುಮ್ಮನೆ ಹೀಗೆ ಮಾಡಿದ್ರಂತೆ. ಕೈ ಹೀಗೆ ಮಾಡಿದ್ದು ಅಲ್ಲಿ ತನಕ ಏನು ನಡ್ಕೊಂಡು ಬಂದಾಗ ಆಯಾಸ ಆಗಿತ್ತು, ಆಯಾಸವೇ ಇಲ್ಲದಂತೆ ಅನಾಯಾಸವಾಗಿ ಅನಂತ ಮಠದಲ್ಲಿ ಹೋಗಿ ಕೂತ್ಬಿಟ್ಟಿದ್ರಂತೆ ಸತ್ಯತೀರ್ಥರು. ಏನೇನಿಲ್ಲ, ಆಯಾಸವಿಲ್ಲ, ಹಾಗೆ ಹೋಗಿ ಒಂದು ಕ್ಷಣದಲ್ಲಿ ಬಂದು ಕೂತಿದ್ರಂತೆ. ಇದು ಆಚಾರ್ಯರ ಮಹಿಮೆ ಅಂದ್ರೆ. ಹೀಗೆ ಆಚಾರ್ಯರು ಒಳ್ಳೆ ಹನುಮಂತ ದೇವರು ಬೆಟ್ಟದಿಂದ ಬೆಟ್ಟ ಹಾರಿದಂತೆ, ಭೀಮಸೇನ ದೇವರು ಸೌಗಂಧಿಕಾ ಪುಷ್ಪವನ್ನು ತರಲಿಕ್ಕೆ ಹೋದಾಗ ಹಾಗೆ ಬೆಟ್ಟಗಳನ್ನು ಹಾಕ್ತಿದ್ರು, ಆ ರೀತಿಯಲ್ಲಿ ಆನಂದದಿಂದ ಶಿಖರಗಳನ್ನು ಹತ್ತಿ ವಾನರೇಂದ್ರ ಇವ ವಾಯುಜವೋಸೌ ಭೀಮಸೇನ ಇವ ದಾನವ ಭೀಮಃ ಉಲ್ಲಲಾಸಗಿರಿ ಪುಂಗವ ಶೃಂಗೆ ಸೌರಜನ್ಮೃಜಿನ ನಾಶನ ನಾಮ. ಈ ರೀತಿ ಶ್ರೀಮದ್ ಆಚಾರ್ಯ ಹೊರಟರಂತೆ. ಆಗ ಅವರು ಹೋದಾಗ ಒಳ್ಳೆ ವೃಷಭರಾಜನಂತೆ ಹೋಗ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಅವರು ಹೋಗ್ತಾ ಇದ್ರೆ ಅವರನ್ನು ನೋಡೋದೇ ಒಂದು ಆನಂದ, ಕಣ್ಣುಗಳಿಗೆಲ್ಲ ಆನಂದ ಆಗ್ತಿತ್ತಂತೆ.
ಅಂಥದ್ದು ಅಷ್ಟು ವಿಷ ಸರ್ಪಗಳನ್ನೆಲ್ಲ, ವಿಷದ ಜಾಲೆಗಳೆಲ್ಲವೂ ಕೂಡ ಭಯಂಕರವಾದಂಥ ಸರ್ಪಗಳೆಲ್ಲವೂ ಇರ್ತಿದ್ವಂತೆ ಆ ಹಿಮಾಲಯದಲ್ಲೆಲ್ಲ. ಅದನ್ನೆಲ್ಲವನ್ನು ಕೂಡ ಏನು ಅದನ್ನು ನೋಡದೇನೆ ಅನಾಯಾಸವಾಗಿ ಹೋಗ್ತಿದ್ರಂತೆ. ಆ ರೀತಿಯಲ್ಲಿ ಬಹುಸತ್ವ ಗುಣಂ ಸವಿಕಂಸ ಮಹಾ ವಿಷಮೋಕ್ಷ ಮಹಾಹಿಮವಂತಮಯಂ ವಿಷಮೋಕ್ಷ ಮಹಾಹಿಮವಂತಮಯನ್ನಗಮೈಕ್ಷತ ಪುಲ್ಲದೃಗಸ್ತಭಯಃ ಪಾದೋಪಾಂತಮನಮನ್ ಮಹಾಮುನಿಗಣಂ ಹೇಮಪ್ರದೀಪ್ತಾಂಬರಂ ಶ್ರೀಮದ್ರತ್ನಕಲಾಪಮಗ್ರಕಟಕೈಃ ಬಿಭ್ರಾಜಿತಂ ಹಾಟಕೈಃ ದೃಷ್ಟ್ವಾ ತಂ ಧರಣೀಧರಂ ಸುವನಮಾಲ್ಲೋಲ್ಲಾಸಿನಂ ಸುಂದರಂ ಸ್ವಾನಂದಾಕೃತಿಮಸ್ಮರಂ ಮುರರಿಪುಂ ಸ್ವಾನಂದ ತೀರ್ಥಸ್ತದಾ. ಹೀಗೆ ಮಧ್ವಾಚಾರ್ಯರು ಮಂದಹಾಸವನ್ನು ಬೀರ್ತಾ ಲಕ್ಷ್ಮೀ ಕಟಾಕ್ಷವನ್ನು ಹೊಂದಿದವರು, ಭಗವಂತನನ್ನ ಆ ಪರಮಾತ್ಮನನ್ನು ನೋಡಬೇಕು ಅನ್ನುವ ದೃಷ್ಟಿ ಆ ಆಲೋಚನೆಯಿಂದ ಅವರು ಹೊರಟಿದ್ದಾರಂತೆ. ಆ ಬದರಿ ಕ್ಷೇತ್ರಕ್ಕೆ ಹೋಗ್ತಾರೆ. ಆ ಬದರಿ ಕ್ಷೇತ್ರಕ್ಕೆ ದೊಡ್ಡ ಬದರಿ ವ್ಯಾಸಾಶ್ರಮ ಅಂತ, ಆ ವ್ಯಾಸಾಶ್ರಮ ಎನ್ನುವಂಥದ್ದು ಹೇಗಿತ್ತು, ಅಲ್ಲಿ ಏನೆಲ್ಲ ಇತ್ತು, ಹೇಗೆ ವೇದವ್ಯಾಸ ದೇವರಿದ್ದರು, ಅದರ ವರ್ಣನೆ ಎನ್ನುವಂಥದ್ದು ಬರುತ್ತದೆ. ಅದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆಯನ್ನು ಮಾಡೋಣ ಅಂತ ಹೇಳುತ್ತಾ